ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ತಮ್ಮೆಲ್ಲರ ನಿರೀಕ್ಷೆಯಂತೆ ಈ ಸಂದರ್ಭದಲ್ಲಿ ನಮ್ಮ ಮಧ್ಯದಲ್ಲಿ ಪ್ರಕಾಶ್ ಅಲ್ಮಿಡಿ ಪಾಸ್ಟರ್ ಬಂದಿದ್ದಾರೆ. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య. ಈ ಎಲ್ಲ ಬಿಜಾಪುರದಲ್ಲಿ ಅಂತೂ ಈ ಹಾಡು ತುಂಬ ಧೂಳು ಎಬ್ಬಿಸಿದ ಹಾಡು. ಬಿಜಾಪುರದಲ್ಲಿ ಪ್ರತಿಯೊಂದು ಕುಟುಂಬಗಳಲ್ಲಿ, ಪ್ರತಿ ಮನೆಗಳಲ್ಲಿ, ಪ್ರತಿ ಸಭೆಗಳಲ್ಲಿ ಅತಿ ಚಿರಪರಿಚಿತವಾದ ಹಾಡವಾದ ಕಾರಣ ಈ ಸಂದರ್ಭದಲ್ಲಿ ನಾವು ತಡ ಮಾಡದೆ ನಾವು ಈ ಸಂದರ್ಭದಲ್ಲಿ ಪ್ರಕಾಶ್ ಪಾಸ್ಟರ್ ಅವರಿಗೆ ನಾವು ಕೊಡ್ತೇವೆ. ಅವರು ನಮ್ಮನ್ನು ಆರಾಧನೆ ನಡೆಸಬೇಕೆಂಬುದಾಗಿ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ, ಜೋರ ಚಪ್ಪಾಳೆಯೊಂದಿಗೆ. ಚೆಕ್. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಸಂತೋಷವಾಗಿರೋರೆಲ್ಲ ಪಕ್ಕದವರಿಗೆ ಕೈ ಕೊಟ್ಟು ಹೇಳ್ರಿ, ನೀವು ಆಶೀರ್ವದಿಸಲ್ಪಟ್ಟವರು ಎಂಬುದಾಗಿ. 1-2-3 ಜನಕ್ಕೆ ಕೈ ಕೊಟ್ಟು ಚೆಕ್. 1-2-3 ಜನಕ್ಕೆ ಅಕ್ಕಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳ್ರಿ, ನೀವು ಆಶೀರ್ವದಿಸಲ್ಪಟ್ಟವರು ಎಂಬುದಾಗಿ. Check. Hallelujah. Thank you, Jesus. Check. Hallelujah. Thank you, Jesus. ಸ್ವಲ್ಪ ರೈಸ್. Check. Hallelujah. Thank you, Lord. Amen. Hallelujah. ಸೊ ಎಷ್ಟು ಜನ ಬೆಳಗಿನಿಂದ ದೇವರ ಸಾನ್ನಿಧ್ಯವನ್ನು ಅನುಭವಿಸ್ತಾ ಬಂದಿದ್ದೀರಾ? Amen. ಸೊ ದೈವ ಜನರು ಎಲ್ಲೆಲ್ಲೆಲ್ಲ ಬರ್ತಾರೋ ಅಲ್ಲೆಲ್ಲ ದೇವರ ಸಾನ್ನಿಧ್ಯ ಇಳಿದು ಬರ್ತದೆ. ಆಮೇನ್. ಒಂದು ಕೊಟೇಶನ್ ಹೇಳೋರು ಯಾವಾಗಲೂ. ಏನು ಕೊಟೇಶನ್ ಅಂದರೆ, ಪ್ರಸಂಗ ಮಾಡುವವರು ಜನರನ್ನ ದೇವರ ಬಳಿಗೆ ನಡೆಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಏನು ಪ್ರಸಂಗ ಮಾಡೋರು ಜನರನ್ನ ದೇವರ ಬಳಿಗೆ ನಡೆಸ್ತಾರೆ, ಆದರೆ ಆರಾಧನೆ ಮಾಡುವವರು ದೇವರನ್ನೇ ಜನರ ಬಳಿಗೆ ಕರೆತರ್ತಾರೆ ಎಂಬುದಾಗಿ. ಆದ್ರೆ ಇದನ್ನ ನೀವು ಆಮೇಲೆ ಹೇಳಿದ್ರೆ ನಾನು ಒಪ್ಕೊಳ್ಳಲ್ಲ ಇದನ್ನ. ಪ್ರೈಸ್ ಗಾಡ್. ಯಾಕೆ ಅಂದ್ರೆ ಪಾಸ್ಟರ್ ಪ್ರಕಾಶ್ ಅಲ್ಮಿಡಿ ಬಂದು ಆರಾಧನೆ ಮಾಡಿದ್ರೆ ದೇವ್ರು ಇಳಿಯಲ್ಲ. ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಎಲ್ಲಿ 2-3 ಅವರ ಹೆಸರಿನಲ್ಲಿ ಸೇರಿ ಬರ್ತಾರೋ ಆಲ್ರೆಡಿ ಅವರ ಸಾನ್ನಿಧ್ಯ ಅವರ ಮಧ್ಯದಲ್ಲೇ ಇದೆ ಎಂಬುದಾಗಿ. ಅಲ್ಲ ಇಲ್ಲೂ ಎಷ್ಟು ಜನ ಒಪ್ಪಿಕೊಳ್ತೀರ? ಅವ್ರು ಮಾತ್ರ ಒಂದು ಆಮೇಲೆ ಹೇಳ್ರಿ ನೋಡೋಣ. ಆಲ್ರೆಡಿ ದೇವ್ರ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಉಂಟು, ಅದನ್ನ ಕ್ಯಾರಿ ಮಾಡ್ಬೋದು ಅಷ್ಟೇ. ನಾನು ಹೊರತು ದೇವರ ಮಹಿಮೆಯನ್ನು ನಾವು ಇಳಿಸ್ಲಿಕ್ಕೆ ಆಗೋದಿಲ್ಲ. ದೈವ ಜನರು ಬರುವ ಸ್ಥಳದಲ್ಲೆಲ್ಲ ದೇವರ ಸಾನ್ನಿಧ್ಯ ಇಳಿದು ಬರುವಂತದ್ದಾಗಿದೆ. ನಾವೆಲ್ಲರೂ ಕರೆಗಳನ್ನ ಮೇಲೆ ಕೆತ್ತಿ ದೇವರಿಗೊಂದು ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ ಯು ಜೀಸಸ್. ದೇವರೇ ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಎಲ್ಲರೂ ಬಾಯಿ ತೆರೆದು ಥ್ಯಾಂಕ್ ಯು ಜೀಸಸ್. ಯೇಸುವೆ ಸ್ತೋತ್ರ ಎಂಬುದಾಗಿ ಎಲ್ಲರೂ ಹೇಳೋಣ. ಯೇಸುವೆ ನಿಮಗೆ ಸ್ತೋತ್ರ, ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಓ ರಮಶೆ ತೆರೆ ಅಂತರಮ. Thank you, Jesus. Hallelujah. ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ. ಎಲ್ಲರೂ ಶಬ್ದವಾಗಿ ಎಲ್ಲರೂ ಹೇಳೋಣ. ಮಹಿಮೆ ಯೇಸು ಅಪ್ಪ ಮಹಿಮೆ. ಹೇಳೋಣ ಇನ್ನು ಶಬ್ದವಾಗಿ. ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ. ಅಸಾಧಾರಣ
ಮಹಿಮೆ ಈ ಆಲಯವನ್ನು ಕವಿಯಲಿ ಹೇಳೋಣ. ಅಸಾಧಾರಣ ಅಸಾಧಾರಣವಾದ ಕವಿಯಲಿ. ಇನ್ನೊಂದು ಸಾರಿ ಅಸಾಧಾರಣ ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಕವಿಯಲಿ. ಮಹಿಮೆ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ 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 ಯೇಸು ಅಪ್ಪ ನಿನ್ನ ಮಹಿಮೆ. ಆಲಯವಾಗಿ ಬಂದಿರುವೆ ಮಹಿಮೆಯ ವೈಭವದಿ ಅಲಂಕರಿಸು. ಆಲಯವಾಗಿ ಬಂದಿರುವೆ ಮಹಿಮೆಯ ವೈಭವದಿ ಅಲಂಕರಿಸು. ಎಲ್ಲ ಹೇಳೋಣ. ಆಲಯವಾಗಿ ಆಲಯವಾಗಿ ಬಂದಿರುವೆ ಮಹಿಮೆಯ ವೈಭವದಿ ಅಲಂಕರಿಸಿ. ಎಲ್ಲರೂ ಶಬ್ದವಾಗಿ ಆಲಯವಾಗಿ ಆಲಯವಾಗಿ ಬಂದಿರುವೆ ಮಹಿಮೆಯ ವೈಭವದಿ ಅಲಂಕರಿ. ಅಸಾಧಾರಣ ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಕವಿಯಲಿ. ಅಸಾಧಾರಣವಾದ ಮಹಿಮೆ ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಕವಿಯಲಿ. ಮಹಿಮೆ 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 ಯೇಸು ಅಪ್ಪ ನಿನ್ನ ಮಹಿಮೆ. ಎಲ್ಲರೂ ಮಹಿಮೆ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ. ನಿರಂತರ ಸ್ತುತಿ ಹೊಂದುವ ಯೋಗ್ಯನು ನೀನೇ ಯೇಸುವೆ. ನಿರಂತರ ಸ್ತುತಿ ಹೊಂದುವ ನೀನೇ ಯೇಸುವೆ. ಹೇಳೋಣ. ನಿರಂತರ ಸ್ತುತಿ ಹೊಂದುವ ನಿರಂತರ ಸ್ತುತಿ ಹೊಂದುವ ಯೋಗ್ಯನು ನೀನೇ ಯೇಸುವೆ. ಎಲ್ಲರೂ ಸೇರಿ ನಿರಂತರ ಸ್ತುತಿ ಹೊಂದುವ ಯೋಗ್ಯನು ನೀನೇ ಯೇಸುವೆ. ಎಲ್ಲರೂ ಬಾಯಿ ತೆರೆದೇಳೋಣ ಶಬ್ದವಾಗಿ. ನಿರಂತರ ಸ್ತುತಿ ಹೊಂದುವ ಯೋಗ್ಯನು ನೀನೇ ಯೇಸುವೆ. ಶಬ್ದವೆತ್ತಿ. ನಿರಂತರ ಸ್ತುತಿ ಹೊಂದುವ ಯೋಗ್ಯನು ನೀನೇ ಯೇಸುವೆ. ಎಲ್ಲ ಮಹಿಮೆ ಎಲ್ಲ ಘನತೆ ಯೇಸುವೆ ನಿಮಗೆ. ಎಲ್ಲ ಮಾನ ಪ್ರಭಾವವು
ಯೇಸುವೆ ನಿಮಗೆ ಎಲ್ಲ ಮಹಿಮೆ ಎಲ್ಲ ಘನತೆ, ಯೇಸುವೆ ನಿಮಗೆ ಎಲ್ಲ ಮಾನ ಪ್ರಭಾವವು, ಯೇಸುವೆ ನಿಮಗೆ ಅಸಾಧಾರಣವಾದ ಮಹಿಮೆ. ಈ ಆಲಯವನ್ನು ಕವಿಯಲಿ ಹೇಳೋಣ, ಅಸಾಧಾರಣವಾದ ಮಹಿಮೆ, ಅಸಾಧಾರಣವಾದ ಮಹಿಮೆ. ಈ ಆಲಯವನ್ನು ಎಲ್ಲರೂ ಎರಡು ಕರಗಳನ್ನ ನೇರವಾಗಿ ಚಾಚಿ ಕರಗಳ ಮೇಲೆ ಕೆತ್ತಿ, ಮಹಿಮೆ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ ಮಹಿಮೆ. ಥ್ಯಾಂಕ್ ಯು ಜೀಸಸ್. ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ 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 ಯೇಸು ಅಪ್ಪ ನಿನ್ನ ಮಹಿಮೆ. ಎಲ್ಲರೂ ಇನ್ನೊಂದು ಸಾರಿ ಮಹಿಮೆ 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 ಯೇಸು ಅಪ್ಪ ನಿನ್ನ ಮಹಿಮೆ, ಯೇಸು ಅಪ್ಪ ನಿನ್ನ ಮಹಿಮೆ, ಯೇಸು ಅಪ್ಪ ನಿನ್ನ ಮಹಿಮೆಗಾಗಿ ಸ್ತೋತ್ರ. ಗಟ್ಟಿಯಾಗಿ ಕರಗಳನ್ನ ತಟ್ಟಿ ದೇವರ ಮಹಿಮೆಗಾಗಿ ಎಲ್ಲರೂ ಶಬ್ದವಾಗಿ ಕರಗಳನ್ನ ತಟ್ಟುತ್ತಾ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ ಹಾಲೆಲೂಯಾ ಆಮೆನ್ ಹಾಲೆಲೂಯಾ. ಎಲ್ಲ ಹೇಳ್ರಿ, ಬೋಲೋ ಯೇಸು ಮಸೀಹ್ ಕಿ, ಬೋಲೋ ಯೇಸು ಮಹಾರಾಜ್ ಕಿ ಆಮೆನ್ ಹಾಲೆಲೂಯಾ. ದೇವರ ಮಹಿಮೆಗಾಗಿ ನಾವು ಯಾವಾಗಲೂ ಕರ್ತನಿಗೆ ಸ್ತೋತ್ರ ಮಾಡ್ಬೇಕು ನೋಡಿ. ಮೋಶೆಗೆ ಇದ್ದ ಬಲ, ಮೋಶೆಗೆ ಇದ್ದ ಸಾಮರ್ಥ್ಯ, ಐಗುಪ್ತ ದೇಶವನ್ನ ಬಿಟ್ಟು ಸುಮಾರು 20 ಲಕ್ಷ ಜನವನ್ನ ಅವನು ಅಡವಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅಂದ್ರೆ ಅವನಿಗಿದ್ದ ಶಕ್ತಿ, ಸಾಮರ್ಥ್ಯ, ಬಲ ಅವನ ಜೊತೆ ಇದ್ದಂತ ಜನರಲ್ಲ. ಮೋಶೆಯ ಬಲ ಅವನ ಜೊತೆ ಬಂದಂತ ಯಾವುದು ಪ್ರಾಣಿ ಪಕ್ಷಿ ಅಥವಾ ಜಾನುವಾರುಗಳಲ್ಲ ಅವನ ಬಲ. ಮೋಶೆಯ ಬಲ ಅವನು ಐಗುಪ್ತ ದೇಶದಲ್ಲಿ 40 ವರ್ಷ ಇದ್ದು ಬೆಳೆದು ಕಲಿತಂತ ತಲಾಂತು ಜ್ಞಾನ ವಿದ್ಯೆಗಳಲ್ಲ ಅವನ ಬಲ. ಹಲ್ಲೆಲೂಯಾ. ಮೋಶೆಯ ಬಲ ಅವನ ಜೊತೆ ಇದ್ದಂತ ಕುದುರೆ ಶಕ್ತಿ ಆಗಲಿ, ಆಳಿನ ಶಕ್ತಿ ಆಗಲಿ, ಸೈನ್ಯವಾಗಲಿ ಯಾವುದು ಅಲ್ಲ ಅವನ ಬಲ. ಮೋಶೆಯ ಬಲ ದೇವರ ಮಹಿಮೆನೇ ಆಗಿತ್ತು ನೋಡ್ರಿ. ಹಲ್ಲೆಲೂಯಾ. ನನ್ನ ಪ್ರೀತಿಯುಳ್ಳ ದೇವ ಜನರೇ, ಅವನು ಆದುಕೊಂಡಿದ್ದು ದೇವರ ಮಹಿಮೆ.
ಸಂತೋಷಕ್ಕೆ ನನ್ನ ಸಂತೋಷಕ್ಕೆ ಕಾರಣ ನೀವೇ ಸಯ್ಯ. ನೀನೇ ಏಸಯ್ಯ ಯಾರು ಮೌನವಾಗಿರ್ಬಾರ್ದು, ಎಲ್ಲರೂ ಬಾಯ್ತೇನೆ. ನನ್ನ ಸಮೃದ್ಧಿಗೆ ಕಾರಣ ನೀನೇ ಏಸಯ್ಯ ಆಮೆನ್. ನೀವೇ ಸಯ್ಯ ನನ್ನ ಐಶ್ವರ್ಯ, ನೀನೇ ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ
ದೇವ್ರು ಇದನ್ನ ಎರೆಮೀಯನಿಗೆ ತೋರಿಸುವಾಗ ಎರೆಮೀಯನಿಗೆ ಹೋಗಿ ಹೇಳಿದ್ರು, ಎರೆಮಿಯ ಏನ್ ಹೇಳ್ತಿದ್ಯಾ? ಎಲ್ಲ ಬಿದ್ದೋಗಿದ್ದಾರೆ, ನಾಶ ಆಗಿದ್ದಾರೆ, ಯಾರು ನನ್ನ ಬಳಿಗೆ ಬರೋದಿಲ್ಲ, ಎಲ್ಲ ಹಿಂಜಾರಿ ಹೋಗಿದ್ದಾರೆ ಅಂತ ಅಳ್ತಾ ಇದೀಯಾ? ಹೋಗಿ ಇಸ್ರಾಯೇಲ್ರಿಗೆ ಹೋಗಿ ಹೇಳು, ಜೇಡಿ ಮಣ್ಣು ಹೇಗೆ ಕುಂಬಾರನ ಕೈಯಲ್ಲಿ ಇದೆಯೋ ಅದೇ ರೀತಿಯಾಗಿ ಇಸ್ರಾಯೇಲ್ ನನ್ನ ಕೈಯಲ್ಲಿದ್ದಾರೆ ಅಂತ ಹೋಗಿ ಹೇಳು ಎಂಬುದಾಗಿ. ಹಲ್ಲೆಲೂಯಾ. ಆತ್ಮೀಯ ಬದುಕಲು ಕರ್ತನು ಆತನ ಕರದಲ್ಲಿ ಹಿಡ್ಕೊಳ್ಳುವ ದೇವರು. ನಾ ಹೇಳ, ಕುಂಬಾರನ ಹೇಗೆ ಒಳ್ಳೆ ಪಾತ್ರೆಯಾಗಿ ಬರುವ ತನಕ ಬಿಡ್ಲಿಲ್ವೋ, ನನ್ನ ಬದುಕನ್ನ ಉತ್ತಮ ಸ್ಥಾನಕ್ಕೆ ತರುವ ತನಕ ನನ್ನ ಕರ್ತನು ನಿನ್ನನ್ನ ಬಿಡೋದಿಲ್ಲ. ನನ್ನ ಪ್ರೀತಿಯುಳ್ಳ ದೈವ ಜನರು, ಎಷ್ಟು ಆಮೇಲೆ ಹೇಳ್ತೀರಾ? ಆಮೇಲೆ ಹಲ್ಲೆಲೂಯಾ. ಬೆಸ್ಟ್ ಅಲ್ಲಿ ಬೆಸ್ಟ್ ಆಗಿ ಒಂದು ಒಳ್ಳೆ ರೀತಿಯಾದ ಆರಾಧನೆ ಮಾಡ್ಬೇಕು. ಆಮೇಲೆ ನಾನು ಬೆಳಗ್ಗೆ ಹೇಳಿದ್ನಲ್ಲ, ಕೈಗಳನ್ನ ಎತ್ತಿ ಆರಾಧಿಸೋದು, ಕರಗಳನ್ನ ತಟ್ಟಿ ಮೊಣಕಾಲಾಕಿ ಕುಣಿಯುತ್ತಾ ಹಲ್ಲೆಲೂಯಾ ಜಯಘೋಷ ಮಾಡುತ್ತಾ ಹಾಡನಾಡುತ್ತಾ, ಎಲ್ಲದಕ್ಕೂ ಒಂದೊಂದು ಉದಾಹರಣೆಗಳಿದೆ. ಆಮೇಲೆ ನಾನು ಅನ್ಕೊಳ್ತೇನೆ, ಇವಾಗ ಬೆಸ್ಟ್ ಅಲ್ಲಿ ಬೆಸ್ಟ್ ಆಗಿ ಇನ್ನೆಂದು ಮಾಡಿರಬಾರ್ದು ನೀವು ಆರಾಧನೆ, ಹಂಗೆ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ನೋಡ್ರಿ, ಯಾರು ಬಾಯಲ್ಲೋ ಆಮೇನ್ ಬರ್ಲಿಲ್ಲ, ಅಲ್ಲೆಲ್ಲೂ ಏನೂ ಬರ್ಲಿಲ್ಲ. ದೇವರಿಂದ ಒಳ್ಳೆ ಕಾರ್ಯಗಳನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಕು, ಮಾಡಿ ಬರಬಾರ್ದು. ದೇವರಿಗಾಗಿ ಒಳ್ಳೆಯದಾಗಿ ಆರಾಧನೆ ಮಾಡುವುದನ್ನ ಕಲಿಬೇಕು. ತಾನಾಗಿ ಒಳ್ಳೆ ಕಾರ್ಯಗಳು ನಮ್ಮ ಬದುಕಲ್ಲಿ ನಡೀತದೆ. ಆಮೇಲೆ ಬೆಳಿಗ್ಗೆ ಹೇಳಿದ್ನೇ ಇಲ್ಲ ಗೊತ್ತಿಲ್ಲ, ವಸ್ತುಗಳನ್ನ ಆಶೀರ್ವಾದಗಳನ್ನ ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ದೇವರ ಬಳಿಗೆ ಬರಬಾರ್ದು. ನೋಡ್ರಿ, ಯಾರೋ ಇವಾಗ ಆಮೇಲೆ ಹೇಳಲ್ಲ. ವಸ್ತುಗಳನ್ನ ಸಂಪಾದಿಸಿಕೊಳ್ಳುವುದಕ್ಕಾಗಿ ದೇವರ ಬಳಿಗೆ ಬರಬಾರ್ದು. ಆಶೀರ್ವಾದವನ್ನ ಸಂಪಾದಿಸಿಕೊಳ್ಳುವುದಕ್ಕೆ ದೇವರ ಬಳಿಗೆ ಬರಬಾರ್ದು. ದೇವರನ್ನೇ ಸಂಪಾದಿಸಿಕೊಳ್ಳುವುದಕ್ಕಾಗಿ ಆತನ ಸಮ್ಮುಖಕ್ಕೆ ನೀವು ಓಡಿ ಬರಬೇಕು. ಹಲ್ಲೆಲೂಯಾ. ಎಷ್ಟು ಆಮೇಲೆ ಹೇಳ್ತೀರಾ? ದೇವರನ್ನ ಸಂಪಾದನೆ ಮಾಡ್ಕೊಂಡ್ರೆ ಎಲ್ಲ ಸಿಕ್ಕಂಗೆ ನಿಮಗೆ. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಆರಾಧನೆ ಮಾಡ್ಬೇಕಂತೆ ಬೆಸ್ಟ್ ಅಲ್ಲಿ. ಇಂದೆಂದು ಮಾಡಿರ್ಬಾರ್ದು ನೀವು ಆರಾಧನೆ ಯೇಸುವಿಗೆ. ಹಂಗ್ ಮಾಡ್ತೀರಾ? ರೆಡಿ ಇದ್ದೀರಾ? ಬೆಸ್ಟ್ ಕೊಡ್ಲಿಕ್ಕೆ ರೆಡಿ ಇದ್ದೀರಾ? ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತವರಾಗಿ ಕರ್ತನ ಸಮ್ಮುಖದಲ್ಲಿ ಒಂದು ಬೆಸ್ಟ್ ಆರಾಧನೆ ಕೊಡಬೇಕು. ಆಮೇಲೆ ಟೆಂಪೋ ಎಷ್ಟಿದೆ? ಟೆಂಪೋ ಎಷ್ಟಿದೆ? ಹಲ್ಲೆಲೂಯಾ. ಕಮಾನ್ ಚರ್ಚ್, ಕಮಾನ್. ಎಲ್ಲರೂ ನನ್ನ ನೋಡ್ರಿ. ಕಾಣಿಸ್ತಿದ್ದೀನ? ಕಾಣಿಸಿದ್ರು ಒಂದು ಕೈ ಹೀಗೆ ಮಾಡ್ರಿ, ಕಾಣಿಸ್ಲಿಲ್ಲ ಅಂದ್ರೆ ಹಿಂಗ್ ಕೈ ಮಾಡ್ರಿ, ಯಾಕೆಂದ್ರೆ ಸ್ಟೇಜ್ ಇಲ್ಲ ಮೇಲ್ ಬರ್ಲಿಕ್ಕೆ. ಹಲ್ಲೆಲೂಯಾ. ಆದ್ರೆ ಕರಗಳನ್ನ ತಟ್ಟಿ ಆರಾಧಿಸುವುದರ ಅರ್ಥ ಏನ್ ಗೊತ್ತಾ? ಹೀಬ್ರು ಅಲ್ಲಿ ಇದಕ್ಕೆ ಝ್ಯಾಮರ್ ಎಂಬುದಾಗಿ ಹೇಳ್ತಾರೆ. ಏನ್ ಹೇಳ್ರಿ? ಝ್ಯಾಮರ್, ZAMAR, ಝ್ಯಾಮರ್ ಎಂಬುದಾಗಿ. ಅದರ ಅರ್ಥ ಏನಪ್ಪಾ ಅಂದ್ರೆ, ಝ್ಯಾಮರ್ ಎಂಬುದಾಗಿ ಹೇಳಿದ್ರೆ ಡೆಲಿವರೆನ್ಸ್ ಎಂಬುದಾಗಿ, ಬಿಡುಗಡೆ ಎಂಬುದಾಗಿ. ನಾವು ಇಲ್ಲಿ ಕರಗಳನ್ನ ತಟ್ಟಿ ಆರಾಧಿಸ್ತಾ ಇದ್ರೆ ನಮಗಿದ್ದ ಎಲ್ಲ ಹೋರಾಟಗಳನ್ನ, ಬಂಧನಗಳನ್ನ ಕರ್ತನು ತಾನೇ ಬಿಡಿಸುವ ಅವನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಕರಗಳನ್ನ ತಟ್ಟೋದು ಅಂದ್ರೆ ಹಿಂಗೆ ಕೈ ಎಲ್ಲಿ ನೋವಾಗ್ತದೋ ಅಂತ ಹಿಂಗೆ ತಟ್ತಾರೆ ನೋಡ್ರಿ, ಹಾಗೆ ಹೇಳ್ತಿಲ್ಲ. ಪೂರ್ಣ ಬಲದಿಂದ ಕರಗಳನ್ನ ತಟ್ಟಿ ಆರಾಧಿಸುವುದಕ್ಕೆ ಝ್ಯಾಮರ್ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಬಿಡುಗಡೆ. ಕರ್ತನು ನನ್ನ ಬದುಕಲ್ಲಿ ಬಿಡುಗಡೆಯನ್ನು ಕೊಟ್ಟು ನಡೆಸುವ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಸಿದ್ಧ ಇದ್ದೀರಾ? ಹಲೋ, ಬೋಲ ಯೇಸು ಮಸೀಕಿ. ಆಮೆನ್. ಎಲ್ಲ ಹೇಳ್ರಿ. ಅಪ್ಪನ ಕರದಲ್ಲಿ ನಾವೆಲ್ಲರೂ ಏನಾಗಿದ್ದೇವೆ? ಆಮೆನ್. ಕರಗಳ ತಟ್ಟಿ ಕರದಲ್ಲಿ ನಾನು ಚೇರಿ ಮಣ್ಣಾಗಿರುವಾಗ, ಆ ಚೇರಿ ಮಣ್ಣಲ್ಲಿ ನೀನು ಏನ್ ಮಾಡಿದ್ದಾರೆ? ಅಪ್ಪ ನಿನ್ ಕರದಲ್ಲಿ ನಾನು ಚೇರಿ ಮಣ್ಣಾಗಿರುವಾಗ, ಆ ಚೇರಿ ಮಣ್ಣಲ್ಲಿ ನೀನು ಒಳ್ಳೆ ಕರಗಳ ತಟ್ಟಿ ನನ್ನ ಕರಗಳ ತಟ್ಟಿ ಆರಾಧಿಪೆ, ನಿನ್ನ ಆರಾಧಿಪೆ, ನನ್ನ ಆರಾಧನೆ ನನ್ನೇಸಯ್ಯ, ನಾಡುವೆ ಆರಾಧನೆ, ಆರಾಧನೆ ನನ್ನೇಸಯ್ಯ, ನುಡಿ ನಾಡುವೆ ಆರಾಧನೆ ಏಸಯ್ಯ, ಆರಾಧನೆ ನನ್ನೇ
ತಟ್ಟಬೇಕು, ಕರಗಳ ತಟ್ಟಿ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ. ಎಲ್ಲರೂ ಒಂದು ಜಿಗಿತ ಆರಾಧನೆ ನನ್ನೇಸಯ್ಯ ಕೊಂಡಾಡುವೆ ಆರಾಧನೆ ನನ್ನೇಸಯ್ಯ ಕುಣಿದಾಡುವೆ. ಹೇಳ್ರಿ, ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೇರಿ, ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿ. ಎಲ್ಲರೂ ಕಟ್ಟಲ್ಪಟ್ಟ ಕಥೆಯಾದ ನನ್ನ ಬಿಡಿಸಿ ಕರೆದಿರುವೇರಿ, ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ನಿನ್ನನ್ನು ಉಪಯೋಗಿಸುವ ಕರ್ತನಿ ಕರಗಳ ತಟ್ಟಿ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನನ್ನ ಆರಾಧಿಪೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ರೆಡಿಯಾ? 1 2 3 ಹೇ ಆರಾಧನೆ ನನ್ನೇಸಯ್ಯ ಕೊಂಡಾಡುವೆ ನನ್ನೇಸಯ್ಯ ಆರಾಧನೆ ನನ್ನೇಸಯ್ಯ ಕುಣಿದಾಡುವೆ. ಆರಾಧನೆ ಏಸಯ್ಯ ಆರಾಧನೆ ನನ್ನೇಸಯ್ಯ ನಾಡುವೆ ನನ್ನೇಸಯ್ಯ ನನ್ನೇಸಯ್ಯ ಕುಣಿದಾಡುವೆ. ಕಮಾನ್, ಒಂದು ಸ್ಟೆಪ್ ಹಾಕಿ ಕರ್ತನಿ ಸಮ್ಮುಖದಲ್ಲಿ. ಹೇಳ್ರಿ, ತಪ್ಪಿಯೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ, ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಹಲ್ಲೆಲೂಯಾ. ತಪ್ಪಿಯೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ, ನನ್ನೆಲ್ಲ ತಪ್ಪುಗಳ ಮತ್ತೆ ಕರಗಳ ತಟ್ಟಿ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಹಲ್ಲೆಲೂಯಾ. ನನ್ನ ಕರಗಳ ತಟ್ಟಿ ತಟ್ಟಿ ರೆಡಿಯಾ? ಎಲ್ಲ ಒಂದು ಜಿಗಿಯುತ್ತ ಆರಾಧನೆ ನನ್ನೇಸಯ್ಯ ಕೊಂಡಾಡುವೆ ನನ್ನೇಸಯ್ಯ ಕುಣಿದಾಡುವೆ. ಬೋಲೋ ಯೇಸು ಮಸೀಹಿ. ಆರಾಧನೆ ನನ್ನೇಸಯ್ಯ ಕೊಂಡಾಡುವೆ ಆರಾಧನೆ ಕೊಂಡಾಡುವೆ. ಎಲ್ಲ ಹೇಳ್ರಿ, ಯೇಸು ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ಏನ್ ಮಾಡಿದ್ದಾರೆ? ಒಳ್ಳೆ ಪಾತ್ರೆ ಮಾಡಿದ್ದಾರೆ. ಆಮೇನ್. ಯೇಸು ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಆ ಜೇಡಿ ಮಣ್ಣಲ್ಲಿ. ಎಲ್ಲರೂ ಗಟ್ಟಿಯಾಗಿ ಬಲದಿಂದ ನನ್ನ ಕರಗಳ ತಟ್ಟಿ ತಟ್ಟಿ ಸಹೋದರಿಯರೆಲ್ಲ ಬೋಲೋ ಯೇಸು ಮಸೀಹಿ. ಆರಾಧನೆ ನನ್ನೇಸಯ್ಯ ಕೊಂಡಾಡುವೆ ಆರಾಧನೆ ಆರಾಧನೆ ನನ್ನೇಸಯ್ಯ ಕುಣಿದಾಡುವೆ. ಎಲ್ಲ ಆರಾಧನೆ ಏಸಯ್ಯ ಕೊಂಡಾಡುವೆ ಆರಾಧನೆ ನನ್ನೇಸಯ್ಯ ಕುಣಿದಾಡುವೆ ನನ್ನ ಹಲ್ಲೆಲೂಯಾ. ಎಲ್ಲ ನಾನು ಹೇಳ್ದಂಗೆ ಹೇಳ್ಬೇಕು. ಓಕೆ, ಹಲೋ, ಎಷ್ಟು ಜನಕ್ಕೆ ಸಂತೋಷ ಆಗ್ತಿದೆ? ಅಪ್ಪನ ಸಮ್ಮುಖದಲ್ಲಿರೋ ಸಂತೋಷ ಮತ್ತಿನ್ನೆಲ್ಲೂ ಸಿಕ್ಕೋದಿಲ್ಲ ನೋಡ್ರಿ. ದೇವ್ರ ವಾಕ್ಯ ಹೇಳ್ತದೆ, ಕೀರ್ತನೆ 16:11 ವಚನದಲ್ಲಿ ಹೀಗೆ ಹೇಳ್ತದೆ ದೇವ್ರ ವಾಕ್ಯ. ಏನ್ ಗೊತ್ತಾ? ನೀನ್ ನನಗೆ ಜೀವ ಮಾರ್ಗವನ್ನ ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷ, ಒಂದು ಕೊರತೆ ಇಲ್ಲದೆ ಆತನ ಸಂತೋಷವನ್ನ ಕರ್ತ ನನಗೆ ನಿನಗೆ ಅನುಗ್ರಹಿಸುವ ದೇವರು. ನಾನು ಹೇಳ್ದಂಗೆ ಹೇಳ್ಬೇಕು. ಓಕೆನಾ? ಸಿದ್ಧ ಇದ್ದೀರಾ? ಎಲ್ಲ ಹೇಳ್ರಿ. ಕಟ್ಟಲ್ಪಟ್ಟ ಡಾಂಕಿಯಾದ ನನ್ನ
ಕಾಲ್ ಮಾಡಿರುವೆ. ಅರೆ ಹೇಳ್ರಿ, ನಿಮಗೋಸ್ಕರನೇ ಹೇಳ್ತಿದ್ದೀನಿ ನಾನು. ಎಲ್ಲ ಹೇಳ್ರಿ. ಕಟ್ಟಲ್ಪಟ್ಟ ಡಾಂಕಿಯಾದ ನನ್ನ ಬಿಡಿಸಿ ಕಾಲ್ ಮಾಡಿರುವೆ. ನಿನ್ನನ್ನು ಕ್ಯಾರಿ ಮಾಡುವಂತೆ ನನ್ನನ್ನು ಯೂಸ್ ಮಾಡುತ್ತಿರುವೆ. ವಾವ್, ಹಲ್ಲೆಲೂಯಾ. ಇನ್ನೊಂದ್ಸಾರಿ ಹೇಳ್ರಿ. ತಪ್ಪಿ ಹೋದ ಸನ್ನಂತಿದ್ದೆ, ಎಲ್ಲವನ್ನು ವೇಸ್ಟ್ ಮಾಡಿ ಬಂದೆ. ನನ್ನೆಲ್ಲ ಸಿನ್ನನ್ನ ಕ್ಷಮಿಸಿ ಮತ್ತೆ ಸಣ್ಣ ಸ್ಥಾನವನ್ನೇ ಕೊಟ್ಟೆ. ಕೊಟ್ಟಿದಾರ ಇಲ್ವಾ? ಏಸು ನಮಗೆ ಮಗನು ಮಗಳೆಂಬ ಸ್ಥಾನವನ್ನ ಕೊಟ್ಟಿದಾರ ಇಲ್ಲ? ಇಲ್ಲಿ ನೋಡ್ರಿ, ನಾವೆಲ್ಲ ಕೆಟ್ಟೋದವರು ಅಲ್ವಾ? ನಾನೊಂದು ಸ್ಲೋಗನ್ ಇಟ್ಕೊಂಡ್ಬಿಟ್ಟಿದ್ವಿ, ನನ್ನ ತಮ್ಮ ನಾನು ಒಂದು ಸ್ಲೋಗನ್ ಇಟ್ಕೊಂಡಿದ್ವಿ. ಏನ್ ಗೊತ್ತಾ? ಎಲ್ರು ಒಳ್ಳೆಯವ್ರೆ, ನಾವೇ ಕೆಟ್ಟವರು ಅಂತ. ಏನು? ಎಲ್ರು ಒಳ್ಳೆಯವರೇ. ಹಂಗಿದ್ದ ನಮ್ಮನ್ನ ದೇವರು ಅವರ ಸಮ್ಮುಖಕ್ಕೆ ನಾವು ಬರುವಾಗ, ನೀನ್ ಯಾರು ನನ್ಗೆ ಗೊತ್ತಿಲ್ಲ, ಹೋಗು. ತಂದೆ ತಾಯಿಗಳು, ಕುಟುಂಬಸ್ಥರು, ಜೊತೆಗಾರರು, ಅಣ್ಣ ತಮ್ಮಂದಿರು, ಲೋಕದವರೆಲ್ಲ ನಾವು ಕೆಟ್ಟೋಗಿದ್ರೆ ನೀನ್ ಯಾವನ್ ಗೊತ್ತಿಲ್ಲ, ಹೋಗು ಅಂತಾರೆ. ಆದ್ರೆ ನಾವು ಆರಾಧಿಸುವ ದೇವರ ಹಾಗೆ ಅಲ್ಲ. ಇವಳು ನನ್ನ ಮಗಳು, ಇವನು ನನ್ನ ಮಗ ಎಂಬುದಾಗಿ ಪುನಃ ಆತನು ನನಗಾಗಿ ನಿನಗಾಗಿ ಶ್ರೇಷ್ಠವಾದ ನಿಲುವಂಗಿಗಳನ್ನ ತೊಡಿಸಿ, ಆತ ನನಗೂ ನಿನಗೆ ಉಂಗುರವನ್ನ ಹಾಕಿ, ಅಧಿಕಾರವೆಂಬ ಉಂಗುರವನ್ನ ಹಾಕಿ, ಆತನ ಎದೆ ತಟ್ಟಿ ಹೇಳ್ತಾನೆ, ನನ್ನ ಮಗಳು ನನಗಾಗಿ ಬಂದಿದ್ದಾಳೆ, ನನ್ನ ಮಗನು ನನಗಾಗಿ ಬಂದಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಹಂಗೆ ಹೇಳ್ಬೇಕು. ಓಕೆ? ಹೇಗೆ? ಕಟ್ಟಲ್ಪಟ್ಟ ಡಾಂಕಿಯಾದ ಹಾಗೆ ಹೇಳ್ಬೇಕು. ರೆಡಿಯಾ? ಹಲೋ, ಸಂತೋಷ ಇದೆಯಾ? ಬಿಜಾಪುರ್ ರೆಡಿಯಾ? ದಿ ಬೆಸ್ಟ್ ಆರಾಧನೆ ಯೇಸುವಿಗೆ. ಆಮೆನ್. ಎಷ್ಟು ಜನಕ್ಕೆ ಸಂತೋಷ ಇದೆ, ಅವರಿಗೆ ಕುಣಿಯುತ್ತಾ ನಲಿಯುತ್ತಾ ಕರ್ತನಿಗೊಂದು ಮಹಿಮೆ ಉಳ್ಳ ಆರಾಧನೆ. ಆಮೆನ್. ಕಟ್ಟಲ್ಪಟ್ಟ ಡಾಕಿಯಾದ ನನ್ನ ಬಿಡಿಸಿ ಕಾಲ್ ಮಾಡಿರುವೆ. ನಿನ್ನನ್ನು ಕ್ಯಾರಿ ಮಾಡುವಂತೆ ನನ್ನನ್ನು ಯೂಸ್ ಮಾಡುತ್ತಿರುವೆ. ತಪ್ಪಿ ಹೋದ ಸನ್ನಂತಿದ್ದೆ, ಎಲ್ಲವನ್ನು ವೇಸ್ಟ್ ಮಾಡಿ ಬಂದೆ. ನನ್ನೆಲ್ಲ ಸಿನ್ನನ್ನ ಕ್ಷಮಿಸಿ ಮತ್ತೆ ಸಣ್ಣ ಡಾಕ್ಟರ್. ಆಮೇಲೆ ಕರಗಳ ತಟ್ಟಿ, ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಸೆ ಆರಾಧಿಸೆ. ಯೇಸು ಮಹಾರಾಜ್ ಕಿ. ಕರಗಳ ತಟ್ಟಿ ತಟ್ಟಿ ಆರಾಧಿಸೆ. ಎಲ್ಲರೂ ಒಂದು ಚಿಗಿದು ರೆಡಿಯಾ? 1 2 3 ಹೇ. ಆರಾಧನೆ ನನ್ನೇಸಯ್ಯ, ಕೊಂಡಾಡುವೆ ನನ್ನೇಸಯ್ಯ, ಕುಣಿದಾಡುವೆ. ಆರಾಧನೆ ಆರಾಧನೆ ಕೊಂಡಾಡುವೆ ನನ್ನೇಸಯ್ಯ, ಕುಣಿದಾಡುವೆ. ಯೇಸು ಅಪ್ಪ, ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಾಗಿರುವಾಗ, ಆ ಚೇಡಿ ಮಣ್ಣಲ್ಲಿ ಏನ್ ಮಾಡಿದ್ದಾರೆ? ಒಳ್ಳೆ ಪಾತ್ರೆಯ ಮಾಡಿರುವೆ. ಹಲ್ಲೆಲೂಯಾ. ಯೇಸು ಅಪ್ಪ, ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಾಗಿರುವಾಗ, ಆ ಚೇಡಿ ಶಬ್ದವಾಗಿ ಕರಗಳ ತಟ್ಟು ತೇಣ, ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ರೆಡಿಯಾ ಚರ್ಚ್? ರೆಡಿ? 1 2 3 ಹೇ. ಆರಾಧನೆ ನನ್ನೇಸಯ್ಯ, ಕೊಂಡಾಡುವೆ. ಆರಾಧನೆ ನನ್ನೇಸಯ್ಯ, ಕುಣಿದ. ಬೋಲೋ ಯೇಸು ಮಸೀಹ. ಆರಾಧನೆ ಕುಣಿದಾಡುವೆ. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ
ಸರ್ವಸ್ವ. ಆಮೆನ್. ಹೇ ಅಪ್ಪ ಅಪ್ಪ ಏಸಪ್ಪ ನೀನೇ ಎಲ್ಲವನ್ನು ಚಿಗಿದು ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆ. ನಾನು 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 ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ಆಮೆನ್. ನನ್ನ ನಾಡೆ ನನ್ನ ಹೇಳ್ರಿ ಸರ್ವ ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಸರ್ವ ಹೇಳ್ರಿ ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಸರ್ವ ಏಸಪ್ಪ ಅಪ್ಪ ಅಪ್ಪ ಏಸಪ್ಪ ನೀನೇ ಅಪ್ಪ ನೀನೇ ನನ್ನ ಸರ್ವಸ್ವ. ಹೇಳಿ ನಾನು ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ನಾನು ನಿನ್ನನ್ನು ಬಿಟ್ಟು ಏನು ಹೇಳ್ರಿ ನನ್ನ ಕರಗಳ ತಟ್ಟಿ ತಟ್ಟಿ ಯೂತ್ಸ್ ನನ್ನ ಕರಗಳ ತಟ್ಟಿ ರೆಡಿಯಾ ರೆಡಿ 1 2 3 ಹೇ ಆರಾಧನೆ ನನ್ನಿಸಯ ಕೊಂಡಾಡುವೆ ಹಲ್ಲೆಲೂಯಾ. ಆರಾಧನೆ ನನ್ನಿಸಯ ಕುಣಿದ ಆರಾಧನೆ ಆರಾಧನೆ ನನ್ನಿಸಯ ಕೊಂಡಾಡುವೆ ನನ್ನಿಸಯ ನನ್ನಿಸಯ ಕುಣಿದಾಡುವೆ. बोलो यीशु मसीह की, बोलो यीशु महाराज की. हालेलूया. ನಾನು ಅನ್ಕೊಂಡೆ ಬಿಜಾಪುರ್ನಲ್ಲಿ ಯಾರು ಅಲ್ಲಾಡಲ್ಲ ಅಂತ. ನಮ್ಮನ್ನೇ ಸುಸ್ತು ಮಾಡಕ್ಕಂತ ಆರಾಧನೆ ವೀರರೆಲ್ಲ ಇಲ್ಲೇ ಇದ್ದಾರೆ ನೋಡ್ರಿ. ಆರಾಧನೆ ಮಾಡುವಾಗ ನೀನು ನೋಡೇ ಬಿಡೋಣ ಪಾಸ್ಟರ್ ಅಂತ ನಂಗೆ ಚಾಲೆಂಜ್ ಮಾಡಂಗಿರ್ಬೇಕು. ಒಳ್ಳೆ ಖುಷಿ ಆಗ್ತದಲ್ಲ. ಹೆಂಗೆ ನೋಡೇ ಬಿಡುವ ಬಿಜಾಪುರನ ಹಾಸನ ನೋಡೇ ಬಿಡೋಣ ಅಂತ ಪ್ರೈಸ್ ಗಾಡ್. ನಾವು ಆರಾಧಿಸುವ ದೇವರು ಹೇಳ್ರಿ, ಈಗ ನೀವು ಸಂತೋಷ ಪಟ್ಟು ಆರಾಧನೆ ಮಾಡಿದ್ರಲ್ಲ, ದೇವ್ರು ಇಷ್ಟಪಡ್ತಾರ ಇಲ್ಲ? ಯೇಸು ಸ್ವಾಮಿಗೆ ಇಷ್ಟನಾ ಇಲ್ವಾ? ಯಾರಾದ್ರೂ ಹಿಂಗ ಆರಾಧನೆ ಮಾಡೋದು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಈ ತರನ ಆರಾಧನೆ ಯಾರು ಹಿಂಗ್ ಮಾಡ್ತಾರ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಹಿಂಗ ಮಾಡೋದು ಆರಾಧನೆ ಏನ್ ಹೇಳ್ತೀರಾ? ಹಂಗ ಹೇಳ್ಬೇಡ್ರಿ, ಹಿಂಗೂ ಮಾಡ್ಬೇಕು ಆರಾಧನೆ ಅಂತ ಹೇಳ್ರಿ ಅವ್ರಿಗೆ. ಹೆಂಗೆ? ಪ್ರೈಸ್ ಗಾಡ್. ಸೈತಾನ್ ಬೇಕಾದ್ರೆ ಅಂತ ಅಳ್ತಿದ್ರೆ ನನ್ನ ಮಗಳು ನಿನಗೆ ಇನ್ನೂ ಜಾಸ್ತಿ ಆಗ್ಬೇಕು ಅನ್ನೋ ತರನೇ ಇರ್ತಾನೆ ಸೈತಾನ್ ಅಲ್ಲ. ಆದ್ರೆ ನಮ್ಮ ಏಸಪ್ಪ ಹಾಗೆ ಅಲ್ಲ. ನಾವು ಯಾವಾಗ್ಲೂ ಆತನ ಸಮ್ಮುಖದಲ್ಲಿ ಸಂತೋಷವಾಗಿರ್ಬೇಕೆಂಬುದೇ ಅವರ ಉದ್ದೇಶ. ಆಮೆನ್. ಅದಕ್ಕೆ ಪೌಲ ಚೆನ್ನಾಗಿ ಗೊತ್ತು, ಅವನಿಗೆ ಗೊತ್ತಿತ್ತು. ಅವನಿಗೆ ಸೆರೆಮನೆಯಲ್ಲಿ ಇದ್ರು ಅವನು ಎಷ್ಟು ನೀಟಾಗಿ ಬರೀತಾನೆ ಗೊತ್ತಾ? ಫಿಲಿಪಿ 4:4 ರಿಜಾಯ್ಸ್, ಸಂತೋಷ ಪಡ್ರಿ. ಇದೇ ಮುಖನೆಲ್ಲ ಗಂಟಾಕೊಂಡಿದ್ದೀರಾ ಯಾಕೆ ಹಿಂಗೆ? ಸಂತೋಷ ಪಡ್ರಿ. ನಾವು ಆರಾಧಿಸುವ ದೇವರು ಆತನು ಸತ್ತಿಲ್ಲ. ಆತನು ಯುಗ ಯುಗಾಂತರಗಳಲ್ಲಿ ಜೀವಿಸುವ ಕರ್ತನಾಗಿದ್ದಾನೆ. ಆತನೇ ಪುನರುತ್ಥಾನವು, ಆತನೇ ಜೀವವು, ಆತನೇ ಆದ್ಯವು, ಆತನೇ ಒಮೆಗ, ಆತನೇ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವ ಕರ್ತಾದಿ ಕರ್ತನು, ಸರ್ವಕ್ಕೂ ಒಡೆಯನು ಆಗಿರುವ ಯೇಸು. ಏಷ ಹೆಂಗೆ ಬರೀತಾನೆ? ನಿನಗಿಂತ ಮೊದಲೇ ಯಾರಿಲ್ಲ, ನೀನು ಆದ್ಮೇಲೂ ಯಾರೂ ಇಲ್ಲ ಅಂತ. ನಾವು ಆರಾಧಿಸುವ ದೇವರಿಗೆ ಆದಿನೂ ಇಲ್ಲ ಅಂತ ದೇವರನ್ನು ನಾವು ಆರಾಧಿಸ್ತಿದ್ದೇವೆ. ಆಮೇಲೆ ಹಲ್ಲೆಲೂಯ. ಎಂತ ಭಾಗ್ಯವಂತರು ನೋಡ್ರಿ ನಾವು. ಜಿ ಮೈನರ್ ಎಂತ ಭಾಗ್ಯವಂತರು ನಾವು. ಹೇಳ್ರಿ ಪಕ್ಕದವ್ರು ನೋಡಿಲ್ರಿ ಎಷ್ಟು ಭಾಗ್ಯವಂತರ್ರಿ ನೀವು ಅಂತ. ಎಲ್ಲ ನೋಡ್ರಿ ಹಿಂಗೆ ಎಷ್ಟು ಭಾಗ್ಯವಂತ ಹಂಗೆ ಹೇಳ್ಬಾರ್ದು, ನಗುಮುಖದಿಂದ. ಏನೋ ನಮ್ಮ ಬಾಯಿಂದ ಏನೋ ಮುತ್ತು ಉದುರು ಬಿಡ್ತದೆ ಅನ್ನೋ ತರ. ಏನು ಆಶೀರ್ವಾದ ಹೇಳ್ತಾನೆ ಇರ್ರಿ. ಆಶೀರ್ವಾದ ನಿಮ್ ಬಾಯಿ ಎಷ್ಟು ಮಟ್ಟಿಗೆ ನೀವು ವಾಕ್ಯವನ್ನ ಹೇಳ್ತಾನೆ ಇರ್ತೀರೋ, ಆಶೀರ್ವಾದ ಹೇಳ್ತಾ ಇರ್ತೀರೋ, ಬಿಡುಗಡೆ ಹೇಳ್ತಾ ಇರ್ತೀರೋ, ನಿಮ್ಮ ಬಾಯಿಂದ ಕರ್ತನು ಆ ಕಾರ್ಯಗಳನ್ನ ಮಾಡಿಸುವವನಾಗಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಜೀವ ಮರಣ ನಮ್ಮ ನಾಲಿಗೆಯಲ್ಲೇ ಇದೆ.
ನಾವು ಏನು ಹೇಳ್ತೀವೋ ಅದು ಕರ್ತನ ಮಾಡಿಯೇ ಮಾಡ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಕರೆಗಳ ಮೇಲಕ್ಕೆತ್ತ ಎಲ್ಲರೂ ಒಂದು ಶಬ್ದವೇತಿ, ಎಲ್ಲರ ಕರೆಗಳನ್ನ ಈ ದೇವರಿಗೊಂದು ಒಳ್ಳೆ ರೀತಿಯಾಗಿ ಹೃದಯದ ಅಂತರಾಳದಿಂದ ಒಂದು ಸ್ತೋತ್ರ ಹೇಳ್ರಿ ನೋಡೋಣ. ಕರಗಳನ್ನ ಎತ್ತದಂದ್ರೆ ಹಿಂಗೆ ಹಿಂಗೆ ಆಲಸ್ಯವಾಗಿ ಅಲ್ಲ, ನನ್ನ ದೇವರಿಗಾಗಿ ನನ್ನ ಕರಗಳನ್ನ ನಾನು ಎತ್ತುತ್ತೇನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಕರೆಗಳನ್ನ ಎತ್ತಿ ಕಾರ್ಡ್ ಜಿ ಮೈನರ್. ನಿನ್ ಋಣವ ಹೇಗೆ ತೀರಿಸಲಿ యేసయ్య, ಜೀವಿತದಿಂದ ಆರಾಧಿಸುವೆ. ನಿನ್ ಋಣವ ಹೇಗೆ ತೀರಿಸಲಿ యేసయ్య, ಜೀವಿತದಿಂದ ಆರಾಧಿಸುವೆ. యేసయ్య ನನ್ನ ಸ್ತುತಿ ಪಾತ್ರನೇ, యేసయ్య ನನ್ನ ಗಣನೀಯನೇ, యేసయ్య ನನ್ನ ಮಹನೀಯನೇ, యేసయ్య ನನ್ನ ಆರಾಧ್ಯನೇ. యేసయ్య ನನ್ನ ಸ್ತುತಿ ಪಾತ್ರನೇ, యేసయ్ಯ ನನ್ನ ಮಹನೀಯನೇ. ಕೂಗಿ ಹೇಳೋಣ, యేసయ్య యేసయ్ಯ ನನ್ನ ಮಹನೀಯನೇ, యేసయ్య ನನ್ನ ಆರಾಧ್ಯನೇ. ನನ್ನ ಅಪ್ಪನೂ ನೀನೇ, ನನ್ನ ಅಮ್ಮನೂ ನೀನೇ, ನನಗೆಲ್ಲವೂ ನೀವೇ యేసయ్ಯ. ನನ್ನ ಅಪ್ಪನೂ ನೀನೇ, ನನ್ನ ಅಮ್ಮನೂ ನೀನೇ, ನನಗೆಲ್ಲವೂ ನೀನೇ యేసయ్ಯ. ಕರೆಗಳನ್ನ ಮೇಲಕ್ಕೆತ್ತಿ ಎಲ್ಲರೂ ಶಬ್ದವೆತ್ತಿ. ಹಾಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ, ಬಾಬಾಶೆತೆನೆಗೆ, ಹಾಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ. मेरे पास रहना प्यारे यीशु, मैं तेरे बिना जी ना सकूंगा. मेरे पास रहना प्यारे यीशु, मैं तेरे बिना जी ना सकूंगा. Hallelujah, 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 Hallelujah. ಎಲ್ಲರ ಹೃದಯದ ಅಂತರಾಳದಿಂದ ಕರ್ತನಿಗೆ Hallelujah. Oh, Rama Shetele. Oh, thank you, Jesus. Hallelujah, Hallelujah. ಎಲ್ಲ ನಿನ್ನಯ ಕೃಪೆಯಲ್ಲವೇ ಬೇರೆ ಏನಿಲ್ಲ. ಓ యేసయ్ಯ, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ. ಎಷ್ಟು ಜನ ಹಾಗೆ ಹೇಳ್ತೀರಾ? ಕಮಾನ್ ಸಹೋದರ ಸಹೋದರಿ ಹೇಳೋಣ, ಎಲ್ಲ ನಿನ್ನಯ, ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసయ్ಯ, ನಾ ಜೀವಿಸುತ್ತಿರುವುದು, ನಾ ಜೀವಿಸುತ್ತಿರುವುದು ಬೇರೆ. ಕಮಾನ್, ಎರಡು ಕರಗಳ ನೇರವಾಗಿ ಚಾಚಿ ಹೇಳೋಣ,
ನಿನ್ನ ಕೃಪೆಯೇ ನಿನ್ನ ದಯೆಯೇ ನಾ ಈವರೆಗೂ ಬದುಕುವಂತೆ ಮಾಡಿದೆ. ನಿನ್ನ ಕೃಪೆಯೇ ನಿನ್ನ ಕೃಪೆಯೇ ನಿನ್ನ ದಯೆಯೇ ನಾ ಈವರೆಗೂ ಬದುಕುವಂತೆ ಮಾಡಿದೆ. ಹೇಳ ನಿನ್ನ ಕೃಪೆಯೇ ನಿನ್ನ ಕೃಪೆಯೇ ನಿನ್ನ ದಯೆಯೇ ನಾ ಈವರೆಗೂ ಬದುಕುವಂತೆ ಮಾಡಿದೆ. ನಿನ್ನ ಪ್ರೀತಿಯಿಂದಲೇ ನಾನು ಉಳಿದಿರುವೆ, ನಿನ್ನ ಕರುಣೆಯಿಂದಲೇ ಈವರೆಗೂ ಬದುಕಿರುವೆ. ನಿನ್ನ ಪ್ರೀತಿಯಿಂದಲೇ ನಾನು ಉಳಿದಿರುವೆ, ನಿನ್ನ ಕರುಣೆಯಿಂದಲೇ ಈವರೆಗೂ ಬದುಕಿರುವೆ. ನಿನ್ನ ಪ್ರೀತಿಯಿಂದಲೇ ನಾನು ಉಳಿದಿರುವೆ, ನಿನ್ನ ಕರುಣೆಯಿಂದಲೇ ಈವರೆಗೂ ಬದುಕಿರುವೆ. ಏಸಯ್ಯ ನಿನ್ನ ಪ್ರೀತಿಯಿಂದಲೇ ನಾನು ಉಳಿದಿರುವೆ, ನಿನ್ನ ಕರುಣೆಯಿಂದಲೇ ಈವರೆಗೂ ಬದುಕಿರುವೆ. ಕರಗಳ ಮೇಲಕ್ಕೆತ್ತಿ ನಿನ್ನ ಕೃಪೆಯೇ ನಿನ್ನ ದಯೆಯೇ ನಾ ಈವರೆಗೂ ಬದುಕುವಂತೆ ಮಾಡಿದೆ. ನಿನ್ನ ಕೃಪೆಯೇ ನಿನ್ನ ದಯೆಯೇ ಅಪ್ಪ ನಾ ಈವರೆಗೂ ಶಬ್ದವತಿ ಎಲ್ಲರೂ ನಿನ್ನ ಕೃಪೆಯೇ ನಿನ್ನ ದಯೆಯೇ ನಾ ಈವರೆಗೂ ಬದುಕುವಂತೆ ಮಾಡಿದೆ. ಕೊನೆಯದಾಗಿ ಎಲ್ಲರೂ ಕರಗಳನ್ನ ಮೇಲೆ ಕೆತ್ತಿ ಯೇಸುವಿಗೆ ಎಲ್ಲರೂ ಕರಗಳನ್ನ ಶಬ್ದವೆತ್ತಿ ಎಲ್ಲರೂ ಹೇಳೋಣ. ಎಲ್ಲರೂ ಕೊನೆಯದಾಗಿ ಯೇಸು ಕಮನ್ ಎಲ್ಲರೂ ಯೇಸು ಯೇಸು ಶಬ್ದವೆತ್ತಿ ಯೇಸು ಯೇಸು ಗಟ್ಟಿಯಾಗಿ ಕರಗಳನ್ನ ತಟ್ಟಿ ಆ ಯೇಸುವ ಆ ಕೃಪೆಗಾಗಿ. ಎಸ್, ನಾನು ಬದುಕ್ತಿರುವುದು, ನನ್ನ ಜೀವನ ಸಾಗುತ್ತಿರುವುದು, ನಾನು ನಿಂತಿರುವುದು ನನ್ನ ಹಣಬಲ, ಅಧಿಕಾರ, ಸ್ಥಾನ, ಮಾನ, ಗೌರವ ಯಾವುದು ಅಲ್ಲಪ್ಪ. ಇವತ್ತು ನಾನು ನಿಂತಿದ್ದೇನೆ ಅಂದ್ರೆ ಅದು ಎಲ್ಲವೂ ನಿನ್ನ ಕೃಪೆ. ನಾನು ಇವತ್ತು ಜೀವಿಸ್ತಿದ್ದೇನೆ ಅಂದ್ರೆ ಅದು ನೀನು ನನ್ನ ಮೇಲಿಟ್ಟಂತ ಕರುಣೆ. ನಾನು ಇವತ್ತು ಬೀಳದೆ ಇವತ್ತಿಗೂ ನಿಂತಿದ್ದೇನೆ ಅಂದ್ರೆ ನೀನು ನನ್ನ ಮೇಲಿಟ್ಟಂತ ದಯೆ ಎಂಬುದಾಗಿ ನಂಬೋರು ಮಾತ್ರ ಗಟ್ಟಿಯಾಗಿ ಹೇಳ್ರಿ ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಎಲ್ಲ ಮಹಿಮೆ ನಿನಗೆ ಕರ್ತನೆ, ಎಲ್ಲಾ ಘನತೆ ನಿನಗೆ. ಆರಾಧನೆಯನ್ನು ಹೊಂದತಕ್ಕವನೇ ನಿಮಗೆ ಮಾತ್ರ ಆರಾಧನೆ. ಯೇಸುವ ನಾಮದಲ್ಲಿ ಪರಲೋಕದ ತಂದೆ, ಆಮೆನ್. ಗಟ್ಟಿಯಾಗಿ ಕರಗಳನ್ನ ತಟ್ಟಿ ದೇವರಿಗೆ ಸ್ತೋತ್ರ ಮಾಡುತ್ತಾ ನಾವು ಹಾಗೆ ಕುಳಿತುಕೊಳ್ಳೋಣ. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಿ ನಡೆಸಿ. ದಯಮಾಡಿ ಕೂತ್ಕೊಳ್ರಿ. ಈ ಸಂದರ್ಭದಲ್ಲಿ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಉಂಟು. ನಮ್ಮ ಮಧ್ಯದಲ್ಲಿ ಇರುವಂಥ ಪಾಸ್ಟರ್ ರಿಷ್ ಅವರು ಮುಂದೆ ಬಂದು ಒಂದೆರಡು ಶಬ್ದಗಳನ್ನು ಹೇಳಲಿದ್ದಾರೆ. ಆದ ಕಾರಣ ಅವರಿಗೆ ಸಮಯ ಕೊಡ್ತೇವೆ. ತದನಂತರದಲ್ಲಿ ಒಂದು ಹಾಡನ್ನು, ಸ್ಪೆಷಲ್ ಸಾಂಗ್ ಹಾಡುವಾಗ ನಮ್ಮ ಕಾಣಿಕೆಗಳನ್ನು ಕರ್ತನ ಸಮರ್ಪಣೆ ಮಾಡೋರಾಗಿರೋಣ. ಪ್ರಾರ್ಥನೆ ಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಕರ್ತನಿಗೆ ಒಳ್ಳೆಯದನ್ನು ಕೊಡೋದಕ್ಕೋಸ್ಕರವಾಗಿ ಸಿದ್ಧರಾಗಿರ್ರಿ. ದೇವರಿಂದ ಒಳ್ಳೆಯದನ್ನು ನೀವು ಬಯಸಿ, ಒಳ್ಳೆಯದನ್ನು ಆಶೀರ್ವಾದವನ್ನು ನೀವು ಹೊಂದಿಕೊಳ್ಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ಳೋನಾಗಿದ್ದೇನೆ.
ಹಾಲೆಲೂಯ. ಗಟ್ಟಿಯಾಗಿ ಹಾಲೆಲೂಯ. ಅಮೇಜಿಂಗ್ ವರ್ಷಿಪ್. ಅದ್ಭುತವಾದ ಆರಾಧನೆ ಅಲ್ಲ, ಹೌದಾ? ಅವರಿಗೂ ಹಾಸನ್ ಅವ್ರಿಗೂ ಬಿಜಾಪುರ್ನವ್ರಿಗೂ ಚಾಲೆಂಜ್ ಅಂತ ಅವ್ರಿಗೆ ಗೊತ್ತಿಲ್ಲ. ಬಿಜಾಪುರ್ನವ್ರು ಸೋಲ್ ಒಪ್ಪಲ್ಲ. ಹಾಲೆಲೂಯ, ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರ. ಎಷ್ಟು ಜನ ನಿಜವಾಗಿ ಆಶೀರ್ವಾದ ಹೊಂದ್ತಾ ಇದ್ದೀರಿ? ಎಸ್, ಹಾಲೆಲೂಯ. ನಾವು ಎರಡು ವಾಕ್ಯಗಳನ್ನ ಓದಿಕೊಳ್ಳೋಣ. 2 ಕೊರಿಂಥ 9ನೇ ಅಧ್ಯಾಯ 7ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೆ. ನಾನು ಪ್ರಸಂಗ ಮಾಡ್ತಾ ಇಲ್ಲ, ವಾಕ್ಯ ಅಷ್ಟೇ ಓದ್ತಾ ಇದ್ದೇನೆ. ನಂತರ ನಾವು ಕರ್ತನಿಗೋಸ್ಕರ ಕೊಡುವುದಕ್ಕೆ ನಮ್ಮ ಮನಸ್ಸುಗಳನ್ನು ಸಿದ್ಧ ಮಾಡಿಕೊಳ್ಳೋಣ. ಓಕೆ, 2 ಕೊರಿಂಥ 9, 7ರಿಂದ 12ನೇ ವಾಕ್ಯದವರೆಗೆ ಓದ್ತಾನೆ, ಕೇಳಿರಿ. ಪ್ರತಿಯೊಬ್ಬರು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕಂದ್ರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಉಪಕಾರಿಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾಕಾಲವೂ ಇರುವುದು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ. ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ಆಗುವ ಫಲಗಳನ್ನು ವೃದ್ಧಿಪಡಿಸುವನು. ಹೀಗೆ ನೀವು ಎಲ್ಲಾ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು ಉದಾರವಾಗಿ ಕೊಡಶಕ್ತರಾಗುವಿರಿ. ಇದಲ್ಲದೆ ನಿಮ್ಮ ದಾನಗಳು ನಮ್ಮ ಕೈಯಿಂದ ಮತ್ತೊಬ್ಬರಿಗೆ ಸೇರಿದಾಗ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನುಂಟು ಮಾಡುವುದು. ಹೇಗೆಂದರೆ ನೀವು ನಡೆಸುವ ಈ ಧರ್ಮ ಕಾರ್ಯವು ದೇವಜನರ ಕೊರತೆಗಳನ್ನು ನೀಗುವುದು ಮಾತ್ರವಲ್ಲದೆ ಅನೇಕರಿಂದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಹುಟ್ಟಿಸುವುದು. ಹಲ್ಲೆಲೂಯ, ಹಲ್ಲೆಲೂಯ. ಮಾತಾಡುವವರು ನಿಧಾನವಾಗಿ ಮಾತಾಡಬೇಕು. ನಿಮ್ಮ ಮಾತು ಮತ್ತೊಬ್ಬರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಹಲ್ಲೆಲೂಯ, ನಾಮಕ್ಕೆ ಸ್ತೋತ್ರ. ನಾವು ಒಂದು ಕಾರ್ಯ ದೇವರ ವಾಕ್ಯ ಓದಿದ್ದೇವೆ, ಇಲ್ಲಿ ಆಶೀರ್ವಾದ ಹೊಂದುತ್ತಾ ಇದ್ದೇವೆ. ನಾವು ಕರ್ತನಿಗೋಸ್ಕರ, ಈ ಕಾರ್ಯದ ಯಶಸ್ಸಿಗೋಸ್ಕರ ಇದರೆಲ್ಲ ಅವಶ್ಯಕತೆಗಳು ಪೂರೈಸಲ್ಪಡಲೆಂಬುದಾಗಿ ನಾವು ಕರ್ತನಲ್ಲಿ ಕೊಡೋರಾಗಿರೋಣ. ಹಲ್ಲೆಲೂಯ. ಅವರು ವಿಶೇಷವಾದ ಹಾಡುವಾಗ ಕೊನೆ ವಾಕ್ಯ ಇನ್ನೊಂದು ಸಾರಿ ಓದ್ತೇನೆ. ಹೇಗೆಂದರೆ ನೀವು ನಡೆಸುವ ಈ ಧರ್ಮ ಕಾರ್ಯವು ದೇವಜನರ ಕೊರತೆಗಳನ್ನು ನೀಗುವುದು ಮಾತ್ರವಲ್ಲದೆ ಅನೇಕರಿಂದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಹುಟ್ಟಿಸುವುದು. ಹಲ್ಲೆಲೂಯ, ಹಲ್ಲೆಲೂಯ. ನೀವು ಕೊಡುವ ಕಾಣಿಕೆ ಅನೇಕರಿಗೆ ಕೃತಜ್ಞತಾ ಸ್ತುತಿಯನ್ನ ಹುಟ್ಟಿಸುವಂತೆ, ಕರ್ತನನ್ನ ಸ್ತುತಿಸುವಂತೆ ಮಾಡುವುದಕ್ಕೆ ಕಾರಣವಾಗ್ತದೆ. ಹಾಗಾದ್ರೆ ನಾವು ಸ್ವಲ್ಪ ವಿಭಿನ್ನವಾಗಿ ಮಾಡೋಣ. ನಾವು ಕರ್ತನಿಗೆ ಕಾಣಿಕೆಯನ್ನು ಕೂಡಿಸೋಣ ಎಂಬುದಾಗಿ ಅವರು ಅನೌನ್ಸ್ ಮಾಡಿದ್ದಾರೆ. ಆ ಕಾರಣ ನಾವು ಆ ಚೀಲ ಬರೋದಕ್ಕಿಂತ ಮುಂಚೆ ನಮ್ಮ ಕಾಣಿಕೆಯನ್ನು ಕೈಯಲ್ಲಿ ತೆಗೆದುಕೊಳ್ಳೋಣವೇ? ಯಾರು ಒತ್ತಾಯಪೂರ್ವಕವಾಗಿ ಕೊಡಬಾರದು, ಹೃದಯದಿಂದ ಕೊಡಬೇಕು, ಸಂತೋಷದಿಂದ ಕೊಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯ. ಎಷ್ಟು ಜನರಿಗೆ ಕೊಡ್ಲಿಕ್ಕೆ ಮನಸ್ಸಿದೆ? ಕೆಲವೇ ಕೈ, ಅದು ಕೂಡ ನಿಧಾನ ಎತ್ತುತ್ತೀರಿ. ಹಲ್ಲೆಲೂಯ, ಹಲ್ಲೆಲೂಯ. ಇನ್ನೊಂದು ಸಾರಿ ಕೇಳ್ತೇನೆ, ಎಷ್ಟು ಜನರಿಗೆ ಇವತ್ತು ಆಶೀರ್ವಾದ ಹೊಂದಿದ್ದೇನೆ, ಕರ್ತನಾಗಿ ಕೊಡ್ತೇನೆ ಅನ್ನುವಂಥವ್ರು ಕೈ ಮೇಲೆತ್ತರಿ. ಎಷ್ಟು ಅಂತ ನಾನು ಕೇಳ್ತಾ ಇಲ್ಲ. ಹಲ್ಲೆಲೂಯ. ಎಷ್ಟು ಅನ್ನೋದು ನಿಮಗೂ ನಿಮ್ಮ ದೇವರಿಗೂ ಬಿಟ್ಟದ್ದು. ಎಷ್ಟು ಅನ್ನೋದು ನಿಮಗೂ ನೀವು ಹೊಂದುತ್ತಾ ಇರುವ ಆಶೀರ್ವಾದಕ್ಕೆ ಬಿಟ್ಟದ್ದು. ಹಲ್ಲೆಲೂಯ. ಒಂದು ಸಾರಿ ನಾವು ಅದನ್ನು ಕಾಣಿಕೆಯನ್ನು ಮೊದಲೇ ಕೈಯಲ್ಲಿ ತೆಗೆದುಕೊಳ್ಳೋಣ. ನಿಮ್ಮ ಕಾಣಿಕೆ ನಿಮ್ಮ ಕೈಯಲ್ಲಿರಲಿ. ಮುಚ್ಚಿ ಹಾಕುವ ರೂಢಿ ನಮಗೆ ಅಲ್ಲ, ಪರವಾಗಿಲ್ಲ. ನಾವೊಂದು ಸಾರಿ ನಾವು ಅದನ್ನು ಕೈಯಲ್ಲಿ ಇಟ್ಟುಕೊಂಡು ನಾವು ಸ್ವಾಮಿ ಮೇಲೆತ್ತೋಣ, ಹೇಳೋಣ, ಸ್ವಾಮಿ, ಸ್ವಾಮಿ, ಇದು ನೀನು ಕೊಟ್ಟದ್ದು, ಇದರಲ್ಲಿ ನಿನ್ನ ಸೇವೆಗಾಗಿ ಕೊಡುತ್ತೇನೆ. ಮನಸ್ಸಿನಲ್ಲಿ ಯಾವ ದುಃಖದಿಂದ ಕೊಡುವುದಿಲ್ಲ, ಸಂತೋಷದಿಂದಲೇ ಕೊಡುತ್ತೇನೆ. ಸ್ವಾಮಿ, ನಿನ್ನ ಕೃಪೆಯು ನನ್ನ ಮೇಲಿರಲಿ, ನಿನ್ನ ಆಶೀರ್ವಾದವು ನನ್ನ ಮೇಲಿರಲಿ. ಈ ದಿನ ನಾಳೆ ನಡೆಯುವ ಈ ಕೂಟದಲ್ಲಿ ಯಾವ ಕೊರತೆಯೂ ಇಲ್ಲದೆ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ಯೇಸುವೆ, ನಿನಗೆ ಸ್ತೋತ್ರ. ನಾವೆಲ್ಲರೂ ಎದ್ದು ನಿಂತ್ಕೊಂಡು ಅವರು ಹಾಡನ್ನು ಹಾಡುವಾಗ
ಹೃದಯದಿಂದ ಸಂತೋಷವಾಗಿ ಕರ್ತನಿಗೆ ಕೊಡುವವರಾಗಿರೋಣ. ಹಾಲೆಲೂಯ. ನಾವು ತಂದಂಥ ಕಾಣಿಕೆಗಳನ್ನು ದೇವರಿಗೆ ಕೊಡುವಾಗ ಗೀತೆಯನ್ನು ಹಾಡ್ಕೊಂಡು ಮೈಪಡಿಸೋಣ. ನಿನ್ ಪ್ರೀತಿಯೇ ನನಗೆ ಸಾಕಯ್ಯ, ಬೇರೇನು ಬೇಡ ಏಸಯ್ಯ. ನಿನ್ ಪ್ರೀತಿಯೇ ನನಗೆ ಸಾಕಯ್ಯ, ಬೇರೇನು ಬೇಡ ಏಸಯ್ಯ. ಆತನು ನಿನ್ನೆ ಇದ್ದಾಗೆ ಎಂದಿಗಿರುವ ಆತನಾಗಿದ್ದಾನೆ. ಆತನು ನಮ್ಮ ನೋಡುವ ಆತನು, ಕಾಯುವ ಆತನಾಗಿದ್ದಾನೆ. ಈ ಬಡವನ ಬಾಳಲಿ ಬೆಳಕಾಗಿ ಬಂದೆ ಏಸಯ್ಯ. ಈ ದೀನನ ಬಾಳನು ಮೇಲಕ್ಕೆ ಎತ್ತಿರೇನಯ್ಯ. ಹೇಳೋಣ ಸೇರಿ. ಈ ಬಡವನ ಬಾಳಲಿ ಬೆಳಕಾಗಿ ಬಂದೆ ಏಸಯ್ಯ. ಈ ದೀನನ ಬಾಳನು ಮೇಲಕ್ಕೆ ಎತ್ತಿರೇನಯ್ಯ. ಪ್ರೀತಿ ಪ್ರೀತಿ ಹುಡುಕಲು ನಿಜವಾದ ಪ್ರೀತಿ ಇಲ್ಲ. ಪ್ರೀತಿ ಪ್ರೀತಿ ಎಂದು ಹುಡುಕಲು ನಿಜವಾದ ಪ್ರೀತಿ ಇಲ್ಲ. ನಿನ್ ಪ್ರೀತಿಯೇ ನನಗೆ ಸಾಕಯ್ಯ, ಬೇರೇನು ಬೇಡ ಏಸಯ್ಯ. ನಿನ್ ಪ್ರೀತಿಯೇ ನನಗೆ ಸಾಕಯ್ಯ, ಬೇರೇನು ಬೇಡ ಏಸಯ್ಯ. ಈ ಬಡವನ ಬಾಳಲಿ ಬೆಳಕಾಗಿ ಬಂದೆ ಏಸಯ್ಯ. ಈ ದೀನನ ಬಾಳನು ಮೇಲಕ್ಕೆ ಎತ್ತಿರೇನಯ್ಯ. ಈ ಲೋಕದಲ್ಲಿರುವಂತಹ ಎಲ್ಲ ಮನುಷ್ಯರು ನಮ್ಮನ್ನ ಆಸ್ತಿಯನ್ನು ನೋಡಿ, ಐಶ್ವರ್ಯ ನೋಡಿ ಪ್ರೀತಿ ಮಾಡುವಂತವರಾಗಿದ್ದಾರೆ. ನನ್ನ ದೇವರು ನಿನ್ನ ಹೃದಯವನ್ನು ನೋಡಿ ಪ್ರೀತಿ ಮಾಡುವಂಥ ದೇವರಿಗಾಗಿ ಚಪ್ಪಳೆ ತಡುತ್ತ ತನ್ನ ಆರಾಧನೆ ಮಾಡೋಣ. ನಂಬಿದ ನನ್ನವರು ನನ್ನ ದಾರಿಗೆ ಮುಳ್ಳಾದರು. ನಂಬಿದ ನನ್ನವರು ನನ್ನ
యేసయ్య ప్రేమ ప్రేమ యేసయ్య ప్రేమ తల్లి మరచిన గాని నన్ను మరువనన్న ప్రేమ తండ్రి విడచిన గాని నన్ను విడువనన్న ప్రేమ తల్లి మరచిన గాని నన్ను మరువనన్న ప్రేమ తల్లి విడచిన గాని నన్ను విడువనన్న ప్రేమ నేను పడిపోతుంటే పట్టుకున్న ప్రేమ తన బడిలో చేర్చుకున్న ప్రేమ నీ పడిపోతుంటే పట్టుకున్న ప్రేమ తన బడిలో చేర్చుకున్న ప్రేమ ಕಡಿದಾಗೇಳೋಣ ಆಲೇಲುಯ ಎಲ್ಲರೂ ಸೇರಿ ಆಲೇಲುಯ ಅಲ್ಲೇಲುಯ ಆಲೇಲುಯ 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 ಅಲ್ಲೇಲುಯ ಆಲೇಲುಯ ನಿನ್ ಪ್ರೀತಿಯೇ ನನಗೆ ಸಾಕಯ್ಯ ಬೇರೇನು ಬೇಡ యేసయ్య ಹಲ್ಲೆಲೂಯಾ. ಹಾಗೆ ನಿಂತ್ಕೊಂಡವಾಗ ಈ ಸಂದರ್ಭದಲ್ಲಿ ಕಾಣಿಕೆಗಾಗಿ ನಮ್ಮ ಮಧ್ಯದಲ್ಲಿ ಹಿರಿಯ ಬೋಧಕರಾಗಿರುವಂಥ ಪಾಸ್ಟರ್ ರಾಜು ದಳವಾಯಿ ಅವರು ನಮ್ಮನ್ನ ಕಾಣಿಕೆಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಅವ್ರನ್ನ ಪ್ರೀತಿಯನ್ನ ಕೇಳಿಕೊಳ್ಳೋರಾಗಿದ್ದೇವೆ. ನಾಳೆ ದಿವಸದಲ್ಲಿ ಉದಯ ಕಾಲದಲ್ಲಿ ಮುಂಜಾನೆ ಒಂದು ಸೆಷನ್ದಲ್ಲಿ ಬೆಳಗಿನ ಆರಾಧನೆಯನ್ನ ಪಾಸ್ಟರ್ ಪ್ರಕಾಶ್ ಹಲ್ಮಿಡಿ ಅವರು ಆರಾಧನೆ ನಡೆಸ್ತಾರೆ. ಆಮೇಲೆ ಸೆಕೆಂಡ್ ಸೆಷನ್ದಲ್ಲಿ ಬೆಂಗಳೂರಿಗೆ ಬಂದಂತ ಬ್ಲೇಸ್ ಟೀಮ್ನವರು ಆರಾಧನೆ ನಡೆಸ್ತಾರೆ. ಓಕೆ ಫೈನ್. ಅದೇ ರೀತಿಯಾಗಿ ನಾಳೆ ದಿವಸದಲ್ಲಿ ಇನ್ನೊಂದು ಸ್ಪೆಷಲ್ ಒಂದು ಪ್ರೋಗ್ರಾಮ್ ಉಂಟು. ಏನಂದ್ರೆ ನಾಳೆ ಒಂದು ಪ್ರಶಾಂತ್ ಕಡಾಣಿ ಎಂಬ ನಮ್ಮ ಸಹೋದರರು ಒಂದು ಹಾಡನ್ನು ಹಾಡಿದ್ದಾರೆ. ಅವರ ಸಿಡಿ ನಾಳೆ ದಿವಸದಲ್ಲಿ ಬಿಡುಗಡೆ ಆಗ್ಲಿಕ್ಕೆ ಉಂಟು. ಆದ ಕಾರಣ ನಾಳೆ ದಿವಸದಲ್ಲಿ ವಿಶೇಷವಾದ್ದರಿಂದ ಎಲ್ಲಾ ಕಾರ್ಯಕ್ರಮಗಳು ನಾಳೆ ವಿಶೇಷವಾಗಿವೆ. ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಬರಬೇಕೆಂಬುದಾಗಿ ತಮ್ಮ ನಾನು ಕೇಳಿಕೊಳ್ತೇನೆ. ಈ ಸಂದರ್ಭದಲ್ಲಿ ಹಿರಿಯ ಬೋಧಕರಿಂದ ಒಂದು ಕಾಣಿಕೆಗೋಸ್ಕರ ಪ್ರಾರ್ಥನೆ ಮಾಡಿ ತದನಂತರದಲ್ಲಿ ನೇರವಾಗಿ ಸಂದೇಶಕರು ನಮ್ಮನ್ನ ಸಂದೇಶದಲ್ಲಿ ನಡೆಸಬೇಕೆಂಬುದಾಗಿ ಅವ್ರಿಗೆ ನಾವು ಕೇಳಿಕೊಳ್ಳೋರಾಗಿದ್ದೇವೆ. ನಮ್ಮ ತಲೆಗಳನ್ನ ಬಾಗಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಲವಾಗಿ ಪ್ರೀತಿ ಮಾಡಿಕೊಂಡು ಬರುವಂಥ ನನ್ನ ಸ್ವರ್ಗೀಯ ತಂದೆಯಾಗಿರುವಂಥ ನನ್ನ ಕರ್ತನೆ, ನಿನಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಈ ಒಂದು ಸಾಯಂಕಾಲ ಸಮಯದಲ್ಲಿ ಕರ್ತನೆ, ನಾವೆಲ್ಲರೂ ಕೂಡಿ ನಿನ್ನನ್ನು ಆರಾಧಿಸಿ ನಿನ್ನನ್ನು ಕೊಂಡಾಡುವಂಥ ಸೌಭಾಗ್ಯವನ್ನು ಕೊಟ್ಟಿದ್ರಿ ಕರ್ತನೆಗೆ ಸ್ತೋತ್ರ. ವಿಶೇಷವಾದ ಈ ಯವನಸ್ಥರ ಕೂಟ ಮತ್ತು ಸಾಯಂಕಾಲ ನಡೆಯುವಂಥ ಎಲ್ಲರಿಗೋಸ್ಕರ ಈ ಕೂಟವನ್ನು ನೀನು ಮಾಡೋದಕ್ಕಾಗಿ, ಈ ದಿನವನ್ನು ಗೊತ್ತು ಮಾಡೋದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಅಪ್ಪ, ನಿನ್ನ ವಾಕ್ಯ ಹೇಳಿದ ಪ್ರಕಾರ ಯವನ ಪ್ರಾಯದಲ್ಲಿ ಸೃಷ್ಟಿಕರ್ತನ ಸ್ಮರಿಸು ಎಂಬ ಹಾಗೆ ಅಪ್ಪ, ನಿನ್ನನ್ನು ಸ್ಮರಿಸುವಂಥ ಯವನ ಕಾಲದಲ್ಲಿರುವಂಥ ಎಲ್ಲ ಮಕ್ಕಳನ್ನು ಸ್ಮರಿಸಲಿಕ್ಕೆ ಆಗುವಂಥ ಸಹಾಯ ಮಾಡು. ಈ ಒಂದು ಸಮಯದಲ್ಲಿ ಮಕ್ಕಳು ಕೊಟ್ಟಂಥ ಕಾಣಿಕೆನ ಆಶೀರ್ವಾದ ಮಾಡು. ಹೆಚ್ಚಾಗಿ ನಿನ್ನ ಸೇವೆಯಲ್ಲಿ ಉಪಯೋಗ ಆಗಿ ಅಪ್ಪ ದೇವರೇ, ಯಾವ ಕೊರತೆಯು ಬರದ ಹಾಗೆ ನಿನ್ನ ಕಾಯ್ದು ಕಾಪಾಡು. ಕೊಟ್ಟಂಥ ಕರೆಗಳನ್ನ ಆಶೀರ್ವಾದ ಮಾಡು. 100% ಪ್ರತಿಫಲವನ್ನು ಕೊಟ್ಟು ಕಾಯ್ದು ಕಾಪಾಡು. ಘನಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸ್ತಾ
ನಮ್ಮ ಮಧ್ಯದಲ್ಲಿ ಇಳಿದು ಬರುವಾಗ நம்முடைய வாழ்க்கையில ரட்சிப்பு. ನಮ್ಮ ಜೀವಿತದಲ್ಲಿ ರಕ್ಷಣೆ ಸಿಗುತ್ತದೆ. ரட்சிப்பு என்றால் என்ன? ಆಮೆನ್. ರಕ್ಷಣೆ ಅಂದ್ರೆ ಏನು? விடுதலை. ಆಮೆನ್. ಬಿಡುಗಡೆ. டெலிவரன்ஸ். ಆಮೆನ್. ಬಿಡುಗಡೆ. தேவன் நம்முடைய வாழ்க்கையில விடுதலை கொடுக்கணும்னா ಆಮೆನ್. ದೇವರು ನಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕೊಡಬೇಕು. அவர் மேல் நம்பிக்கையா இருக்கணும். ಆತನ ಮೇಲೆ ನಮ್ಮ ಭರವಸೆಯನ್ನು ಇಟ್ಟುಕೊಳ್ಳಬೇಕು. நம்பிக்கை வைக்கும்போது ಆಮೆನ್. ನಮ್ಮ ನಂಬಿಕೆಯನ್ನು ಆತನ ಮೇಲೆ ಇಡುವಾಗ அவர் கிருபையை நம்ம மேல கொடுக்கிறார். ಆತನು ಆತನ ಕೃಪೆಯನ್ನು ನಮ್ಮ ಮೇಲೆ ಸುರಿಸುತ್ತಾನೆ. கிருபை என்றால் என்ன? ಆಮೆನ್. ಕೃಪೆ ಅಂದ್ರೆ ಏನು? mercy. ಆಮೆನ್. mercy. ಕೃಪೆ ಅಂದ್ರೆ ಮರ್ಸಿ. பாருங்க, கோர்ட்ல போய் ஒரு குற்றவாளி நிக்கும்போது ಆಮೆನ್. ಒಂದು ತಪ್ಪು ಮಾಡಿರೋನು ಒಬ್ಬನು ಕೋರ್ಟ್ ಅಲ್ಲಿ ಹೋಗಿ ನಿಂತಿರುವಾಗ ஜட்ஜுக்கு முன்னாடி ಆಮೆನ್ ಜಡ್ಜಿನ ಮುಂದೆ அப்படியே அமைதியா நிப்பான். ಆಮೆನ್. ಆತನು ಸುಮ್ಮನೆ ನಿಂತುಕೊಂಡಿರುತ್ತಾನೆ. ஜட்ஜ் எப்படியாவது மனம் இறங்கணும். ಆಮೆನ್. ಜಡ್ಜ್ ಯಾವ್ದಾದ್ರೂ ರೀತಿಯಲ್ಲಿ ನನ್ನನ್ನು ನೋಡಿ ಮನಕರಗಬೇಕು. அப்படி ஜட்ஜ் கிருபையா இறங்கும்போது ಆಮೆನ್. ಜಡ್ಜಿಂದ ಕೃಪೆಯನ್ನು ಬರುವಾಗ தண்டனை குறைக்கப்படுகிறது. ಆಮೆನ್. ಆತನಿಗೆ ಸಿಗುವ ಶಿಕ್ಷೆ ಅದು ಕಮ್ಮಿ ಆಗುತ್ತದೆ. அதனாலதான் வார்த்தை சொல்லுகிறது, ಆದ್ರಿಂದ ದೇವರ ವಾಕ್ಯವು ಹೇಳ್ತಾ ಇದೆ, தேவ கிருபை நம்மளை விடுவிக்கும். ದೇವರ ಕೃಪೆಯು ನಮಗೆ ಬಿಡುಗಡೆಯನ್ನು ಕೊಡುತ್ತದೆ. தேவனை நம்பி இருக்கும்போது அவனுக்கு கிருபை கொடுக்கிறார். ಆಮೆನ್. ದೇವರ ಮೇಲೆ ನಮ್ಮ ಭರವಸೆಯನ್ನು ಇಟ್ಟುಕೊಳ್ಳುವಾಗ ದೇವರು ನಮಗೆ ಕೃಪೆಯನ್ನು ಕೊಡುತ್ತಾನೆ. அந்த கிருபை நம்மளை விடுதலையாக்கும். ಬಿಡುಗಡೆಯನ್ನು ಕೊಡುತ್ತದೆ. அந்த கிருபை நம்மளை விடுதலையாக்கும். ಆ ಕೃಪೆಯು ನಮಗೆ ಬಿಡುಗಡೆಯನ್ನು அந்த ಕೊಡುತ್ತದೆ. விடுதலைக்கு அப்புறம் ஒரு மகிழ்ச்சி. ಆಮೆನ್. ಆಮೆನ್. ಆ ಬಿಡುಗಡೆಯನ್ನು ಸಿಗುವಾಗ ನಮ್ಮ ಒಳಗಡೆ ಇರುವ ಸಂತೋಷವು. அதனாலதான் 13ஆம் சங்கீதம் எழுதப்பட்டிருக்குது. ಆದ್ರಿಂದ 13ನೇ ಕೀರ್ತನ ಭಾಗದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. தாவீது சொல்லுகிறான், ದಾವೀದನು ಈ ರೀತಿಯಲ್ಲಿ ಹೇಳ್ತಾ என் ಇದ್ದಾನೆ, இருதயம் சஞ்சலத்தினால் நிறைந்திருந்தது. ಆಮೆನ್. ನನ್ನ ಹೃದಯವು ದುಃಖದಿಂದ ತುಂಬಲ್ಪಟ್ಟಿತು. ஆனா நான் தேவனை நம்பின போது, ಆದ್ರೆ ದೇವರ ಮೇಲೆ ನನ್ನ ಭರವಸೆಯನ್ನು ಇಟ್ಟುಕೊಂಡಾಗ தேவன் தம்முடைய கிருபை எனக்கு கொடுத்தார். ದೇವರು ಆತನ ಕೃಪೆಯನ್ನು ನನಗೆ ಕೊಟ್ಟಿದನು. அந்த கிருபை என்னை விடுதலையாக்கினது. ಆ ಕೃಪೆ ಮುಖಾಂತರ ನನಗೆ ಬಿಡುಗಡೆ ಹೊಂದಲು தேவன் ಸಾಧ್ಯವಾಯಿತು. கொடுத்த விடுதலை நிமித்தம் ಆಮೆನ್. ದೇವರು ಕೊಟ್ಟಿರೋ மாறி ನನ್ನ ಹೃದಯದಲ್ಲಿರುವ ದುಃಖವು ದೂರವಾಗಿ என் இருதயம் களிகூறுகிறது. ನನ್ನ ಹೃದಯದಲ್ಲಿ ಸಂತೋಷದಿಂದ ತುಂಬಲ್ಪಟ್ಟಿದೆ. அதைத்தான் தேவன் நம்மோடு பேச ಅದಾಗಿದೆ விரும்புகிறார். ದೇವರು ಇವತ್ತು ರಾತ್ರಿ ವೇಳೆಯಲ್ಲಿ ನಮ್ಮ ಬಳಿಯಲ್ಲಿ ಹೇಳಲು ಇಷ್ಟಪಡುತ್ತಾ ಇರೋದು. இதுவரைக்கும் எத்தனை பேருக்கு புரிஞ்சது? ಆಮೆನ್. ಇಷ್ಟು ಮಾತ್ರ ಎಷ್ಟು ಜನರಿಗೆ ಅರ್ಥ ಆಯ್ತು? ஹல்லேலூயா. ಹಲ್ಲೆಲೂಯಾ. தேவ கிருபை நம்மளுக்கு தேவை. ಆಮೆನ್. ದೇವರ ಕೃಪೆಯು ನಮಗೆ ಬೇಕಾಗಿದೆ. ஹல்லேலூயா. ಹಲ್ಲೆಲೂಯಾ. தேவனை நம்பும்போது ದೇವರನ್ನು ನಾವು ದೇವರ ಮೇಲೆ ಭರವಸೆಯನ್ನು ಇಟ್ಟುಕೊಳ್ಳುವಾಗ தேவன் நம்ம மேல் கிருபை வைக்கிறார். ದೇವರು ಆತನ ಕೃಪೆಯು ನಮಗೆ பாருங்க, ಕೊಡುತ್ತಾನೆ. சங்கீதம் 100வது சங்கீதம் 6வது வசனம். ಆಮೆನ್. 100ನೇ ಕೀರ್ತನೆ ಭಾಗ 6ನೇ ವಾಕ್ಯವನ್ನು ಓದುವಾಗ ಆತನ ಕೃಪೆಯು ಶಾಶ್ವತವಾಗಿದೆ. அவருடைய உண்மை தலைமுறை தலைமுறைக்கும் உள்ளது. ಆಮೆನ್. ಆತನು ನಂಬಿಕಸ್ತನು. ಆತನು ಆಮೆನ್ ತಲೆಮಾರುವಾಗಿ ನಮ್ಮ ಜೊತೆಯಲ್ಲಿ கர்த்தர் நல்லவர் என்றால் நன்மை செய்கிறவர். ಆಮೆನ್. ದೇವರು ಒಳ್ಳೆಯವನೆಂದು ಹೇಳುವಾಗ ಆತನು ಒಳ್ಳೆಯದನ್ನು அவர் ಮಾಡುವವನಾಗಿದ್ದಾನೆ. தீமை செய்கிறவர் அல்ல. ಆತನು ಕೆಟ್ಟತನವನ್ನು ಮಾಡುವವನಲ್ಲ. அடுத்த வார்த்தை சொல்லுகிறது, ಆಮೆನ್. ಮುಂದೆ ಇರುವ ವಾಕ್ಯದಲ್ಲಿ ಈ ರೀತಿಯಲ್ಲಿ அவருடைய ಬರೆದಿದೆ, கிருபை ಆತನ ಕೃಪೆಯು என்றென்றைக்கும் உள்ளது. ಅದು ಶಾಶ್ವತವಾಗಿದೆ. அப்படின்னா என்ன அர்த்தம் தெரியுமா? ಅದರ ಅರ್ಥವೇನಾಗಿದೆ? It is an everlasting. ಆಮೆನ್. ಅದು ಎಂದೆಂದಿಗಿರುತ್ತದೆ. ஆண்டவர் என் மேல வச்ச கிருபை, ಆ ದೇವರು ನನ್ನ ಮೇಲೆ ಇಟ್ಟಿರುವ ಕೃಪೆಯು நான் சாகும் வரைக்கும் அந்த கிருபை இருக்கு. ಅದು ನಾನು ಮಣ್ಣಿಗೆ ಸೇರುವ ತನಕ ಇರುತ್ತದೆ. நான் சாகிற வரைக்கும் அந்த கிருபை இருக்கு. ನಾನು ಮಣ್ಣಿಗೆ ಸೇರುವ ತನಕ ಇರುತ್ತದೆ. நான் சாகிற வரைக்கும் அவர் என் மேல் மனம் இறங்குவார். ಆಮೆನ್. ಆಮೆನ್. ಮಣ್ಣಿಗೆ ಸೇರುವ ತನಕ ನನ್ನ ಮೇಲೆ ಕೃಪೆಯನ್ನು என் வாழ்க்கையின் ಸುರಿಸುತ್ತಾನೆ. முடிவு பரியಂತ அவர் இரக்கமா இருப்பார். ನನ್ನ ಜೀವನದ ಕೊನೆಯ ತನಕ ನನ್ನ ಮೇಲೆ ಕೃಪೆಯನ್ನು ಸುರಿಸುತ್ತಾನೆ. ஹல்லேலூயா. ಹಲ್ಲೆಲೂಯಾ. கர்த்தர் நல்லவருடைய கிருபை என்றும் உள்ளது. ಆಮೆನ್. ದೇವರು ಒಳ್ಳೆಯವನು. ಆತನ ಕೃಪೆಯು ಶಾಶ್ವತವಾಗಿದೆ. அவருடைய உண்மை தலைமுறை தலைமுறைக்கும் உள்ளது. ಆಮೆನ್. ಆತನ ಕೃಪೆಯು ಆಮೆನ್ ತಲೆಮಾರು ನಮ್ಮ ಜೊತೆ ಇರುತ್ತದೆ. அப்படின்னா என்ன ಅರ್ಥ? ಅದರ ಅರ್ಥವೇನಾಗಿದೆ? நான் தேவனை நம்புகிறேனே, ನಾನು ದೇವರನ್ನು ನಂಬುತ್ತಾ ಇದ್ದೇನೆ. அவர் நம்பிக்கைக்கு உரியவர். ಆಮೆನ್. ಆತನು ಆ ನಂಬಿಕೆಗೆ ಆಮೆನ್ ಆತನು ಸತ್ಯವುಳ್ಳವನಾಗಿದ್ದಾನೆ. தேவனை நம்பும்போது ನಾನು ದೇವರನ್ನು ಆಮೆನ್ ನನ್ನ ದೇವರ ಮೇಲೆ ನಂಬಿಕೆಯನ್ನು ಇಟ್ಟುಕೊಳ್ಳುವಾಗ தேவனை விளக்குவதில்லை. ದೇವರು ನನ್ನನ್ನು ದೂರ ತಳ್ಳುವುದಿಲ್ಲ. தேவனை நம்பும்போது ನಾನು ದೇವರನ್ನು ಆಮೆನ್ ದೇವರ ಮೇಲೆ ಭರವಸೆಯನ್ನು ಇಟ್ಟುಕೊಳ್ಳುವಾಗ அவர் என்னை விடாமல் பிடிச்சிருக்கார். ಆತನು ನನ್ನನ್ನು ಕೈ ಬಿಡದೆ ನನ್ನ ಹತ್ತಿರವನ್ನು ಇಟ್ಟುಕೊಳ್ಳುತ್ತಾನೆ. அதான் வார்த்தை சொல்லுகிறது, அவர் நம்பிக்கைக்கு உரியவர். ಆದ್ದರಿಂದಲೇ ದೇವರ ವಾಕ್ಯವು ಹೇಳುತ್ತಾ ಇದೆ, ಆತನು ನಂಬಿಕಸ್ಥನು. Why we have to believe Jesus? ಆಮೆನ್. ಯಾಕೆ ದೇವರನ್ನು ನಾವು ನಂಬಬೇಕು? அவர் கடைசி வரைக்கும் நம்பத்தக்கவர். ಯಾಕಂದ್ರೆ ಆತನು ಕೊನೆಯ ತನಕ ನಂಬಿಕಸ್ಥನಾಗಿದ್ದಾನೆ. அதனால தான் நான் நம்புறேன் ஏசப்பாவை. ಆದ್ರಿಂದ ನಾನು ಯೇಸು ಕರ್ತನನ್ನು ನಂಬುತ್ತಾ ಇರೋದು. பாதியில விட்டுட்டு போறவர் அல்ல. ಅರ್ಧದಲ್ಲಿ ಬಿಟ್ಟು ಹೋಗುವವನಲ್ಲ. மனிதர்கள் போகலாம், ಮನುಷ್ಯನು ನಮ್ಮನ್ನು ಬಿಟ್ಟು ದೂರ ಹೋಗಲ್ಲ. தகப்பன் தாய் போகலாம், ಆಮೇಲೆ ತಂದೆ ತಾಯಿ ನಮ್ಮನ್ನು ಬಿಟ್ಟು ಹೋಗಬಹುದು. கூட பிறந்தவங்க போகலாம், ಆಮೇಲೆ ನಮ್ಮ ಜೊತೆಯಲ್ಲಿರೋರು ಆಮೇಲೆ ನಮ್ಮ ಬಿಟ್ಟು நண்பர்கள் ಹೋಗಬಹುದು. போகலாம். ಆಮೇಲೆ ನಮ್ಮ ಸ್ನೇಹಿತರು ನಮ್ಮನ್ನು ಬಿಟ್ಟು ಹೋಗಬಹುದು. ஆனால் நான்
நம்புகிற இயேசு என்னை விட மாட்டார். ಆದ್ರೆ ನಾನು ನಂಬುವ ಯೇಸು ಕರ್ತನು ಆತನು ನನ್ನನ್ನು ಕೈ ಬಿಡುವುದಿಲ್ಲ. ஏனென்றால் அவர் நம்பிக்கைக்கு உரியவர். ಯಾಕಂದ್ರೆ ಆತನು ನಂಬಿಗಸ್ತನಾಗಿದ್ದಾನೆ. நான் அவரை விட்டு விலகி போனாலும் ಆಮೇಲೆ ನಾನು ಆತನನ್ನು ಬಿಟ್ಟು ದೂರ ಹೋದರು என் பின்னாடியே வருவார். ಆತನು ನನ್ನ ಹಿಂದೆ ಬರುತ್ತಾನೆ. அதுதான் நம்பிக்கை. ಅದಾಗಿದೆ ನಂಬಿಕೆ. நான் துரோகம் பண்ணினாலும் ನಾನು ಆತನಿಗೆ ದ್ರೋಹವನ್ನು ಮಾಡಿದ್ರು அவர் என் மேல வந்து கொண்டே இருப்பார். ಆತನು ನನ್ನ ಹಿಂದೆ ಬರುತ್ತಾ இதுதான் ಇರ್ತಾನೆ. நம்பிக்கைக்கு உரியவர். ಇದಾಗಿದೆ ಯೇಸು ಕರ್ತನು இதுதான் ನಂಬಿಗಸ್ತನಾಗಿದ್ದಾನೆ. தேவன் நம்பிக்கைக்கு உரியவர். ಇದಕ್ಕೆ ಹೇಳ್ತಾ ಇರೋದು ಯೇಸು ಕರ್ತನು ನಂಬಿಗಸ್ತನಾಗಿದ್ದಾನೆ. ஏன் தேவனை ನಮ್ಮணும்? ಆಮೇಲೆ ಯಾಕೆ ದೇವರ ಮೇಲೆ ನಮ್ಮ ಭರವಸೆ அவர் என்னை ಇಟ್ಟುಕೊಳ್ಳಬೇಕು? ಕೈ ಬಿಡುವುದು ಇಲ್ಲ. ಯಾಕಂದ್ರೆ ಆತನು ನಮ್ಮನ್ನು ಕೈ ಬಿಡುವುದಿಲ್ಲ. ஒருவேளை நான் பாவத்துல விழுந்தாலும் ಆಮೇಲೆ ಒಂದು ವೇಳೆ ನಾನು ಪಾಪಗೆ ಒಳಗಾದರೂ என்னை எடுத்து நிறுத்துகிறார். ಆಮೇಲೆ ನನ್ನನ್ನು ಮೇಲಕ್ಕೆ ಎತ್ತುತ್ತಾ ಇದ್ದಾನೆ. நான் வியாதியில விழுந்தாலும் ನಾನು ರೋಗಕ್ಕೆ ಒಳಗಾದರೂ என்னை சுகப்படுத்துகிறார். ಆತನು ನನಗೆ ಸೌಖ್ಯವನ್ನು என் ಕೊಡುತ್ತಾನೆ. வாழ்க்கையில் அழுகை வந்தாலும் ನನ್ನ ಜೀವಿತದಲ್ಲಿ ಕಣ್ಣೀರು ಬಂದರು என் கண்ணீரை துடைக்கிறார். ಆತನು ನನ್ನ ಕಣ್ಣೀರನ್ನು ಒರೆಸುತ್ತಾನೆ. நான் நம்பத்தக்க தேவன் உண்டு. ಯಾಕಂದ್ರೆ ಆತನು ನಂಬಿಗಸ್ತನು. அவர்தான் இயேசு. ಆತನಾಗಿದ್ದಾನೆ ಯೇಸು. ஹல்லேலூயா. ಹಲ್ಲೆಲೂಯಾ. சங்கீதம் 13 சொல்லுகிறது ಕೀರ್ತನ கர்த்தர். ಆಮೆನ್. ಕೀರ್ತನ ಭಾಗ 13ರಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. புதிய ஏற்பாட்டில் வாசிக்கிற கர்த்தராகிய இயேசு கிறிஸ்து. கர்த்தராகிய இயேசு கிறிஸ்து. ಆಮೆನ್. ದೇವರಾಗಿರೋ ಯೇಸು ಕರ್ತನು. அப்படின்னா இயேசப்பா ಆಮೆನ್. ಯೇಸಪ್ಪ நமக்கு நம்பிக்கைக்குரியவர். ಆತನು ನಂಬಿಗಸ್ತನು. அப்படி எல்லாரும் கைகளை உயர்த்தி சொல்லுங்க. ಎಲ್ಲರೂ ಕರಗಳನ್ನು ಮೇಲಕ್ಕೆ ಎತ್ತಿ ಹೇಳಿರಿ. அப்படி அவருடைய முகத்தை பார்த்து ಆತನ ಮುಖವನ್ನು ನೋಡಿ ಹೇಳಿರಿ, என் நம்பிக்கைக்கு உரியவர். ದೇವರೇ ನೀನು ನಂಬಿಗಸ್ತನು. என் ನಂಬಿಕೆಗೆ ನೀನು ಮಾತ್ರ ಯೋಗ್ಯನು. நான் உம்மை நம்புவேன். ಆಮೆನ್. I will believe you God. ಆಮೆನ್. ನಾನು ನಿನ್ನ ಮೇಲೆ ನನ್ನ ನಂಬಿಕೆಯನ್ನು ಇಟ್ಟುಕೊಂಡಿದ್ದೇನೆ. சங்கீதம் 9வது சங்கீதம் ಆಮೆನ್. ಕೀರ್ತನೆ 9ನೇ ಭಾಗ 10வது வசனம் 10ನೇ ವಾಕ್ಯ இப்படி சொல்லுகிறது. ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. கர்த்தாவே உம்மை தேடுகிற யாவரையும் நீர் கைவிடுகிறதில்லை. ದೇವರೇ ನಿಮ್ಮನ್ನು ಹುಡುಕುವವರನ್ನು ನೀನು ಕೈ ಆದಲಾಲು- ಬಿಡುವುದಿಲ್ಲ. ஆதலால் உமது நாமத்தை அறிந்தவர்கள் உம்மை நம்புவார்கள். ಆದ್ದರಿಂದ ನಿಮ್ಮ ನಾಮವನ್ನು ತಿಳಿದಿರುವವರು ನಿನ್ನನ್ನು ನಂಬುತ್ತಾರೆ. எப்பொழுது நாம் ஒரு மனுஷனை தேடி போறோம், ಆಮೇನ್. ಯಾವಾಗ ನಮ್ಮ ಒಂದು ಮನುಷ್ಯನ ಹುಡುಕೊಂಡು ಹೋಗ್ತೀವಿ, ஏதாவது உதவி கிடைக்குமா? ಏನಾದ್ರೂ ಆಮೇನ್ ನಮಗೆ ಸಹಾಯ ಸಿಗುತ್ತದಾ அப்படின்னு சொல்லிதான் ஒரு மனிதனை தேடி போறோம். ಆ ರೀತಿ ನಾವು ನೆನೆಸ್ಕೊಂಡು ಒಂದು ಮನುಷ್ಯನನ್ನು ಹುಡುಕೊಂಡು ಹೋಗ್ತೀವಿ. உதவி செய்யாத ஒரு மனுஷனை தேட மாட்டோம். ಆಮೇನ್. ಸಹಾಯ ಸಿಗುತ್ತಾ ಇಲ್ಲ ಅಂದ್ರೆ ಆ ಮನುಷ್ಯನ ಬಳಿಯಲ್ಲಿ ನಾವು ಹೋಗುವುದಿಲ್ಲ. கர்த்தரை யார் தேடுகிறார்? ಆಮೇನ್. ಮಕ್ಕಳನ್ನು ಯಾರು ಹುಡುಕ್ತಾರೆ? யாரெல்லாம் கர்த்தர் உதவி செய்வார் என்று நம்புகிறார்களோ, ಯಾರೆಲ್ಲ ದೇವರು ನನಗೆ ಸಹಾಯ ಮಾಡುತ್ತಾರೆ ಅಂತ ನಂಬುತ್ತಾರೋ அவர்கள் கர்த்தருடைய நாமத்தை அறிந்தவர்கள். ಆಮೇನ್. ಅವರೆಲ್ಲ ಯೇಸುವನ್ನು ತಿಳಿದಿರುವವರು. அவர்களை அவர் விடுதலை ஆக்குகிறார். ಅವರಿಂದನೇ ಅವರಿಗೆ ಬಿಡುಗಡೆ ಸಿಗುವುದು. அவர்களை கைவிடுகிறது இல்ல. ಅವರನ್ನು ಕೈ ಬಿಡುವುದಿಲ್ಲ. அதனால தான் வேதம் சொல்லுகிறது, ಆದ್ರಿಂದ ದೇವರ ವಾಕ್ಯವು ಹೇಳುತ್ತಾ ಇದೆ, கர்த்தரை நம்புகிறவர்களை அவர் கைவிடுகிறதில்ல. ಆಮೇನ್. ದೇವರ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡಿರುವವರನ್ನು ದೇವರನ್ನು ಕೈ ಬಿಡುವುದಿಲ್ಲ. எதுவரைக்கும் கைவிடல. ಆಮೇನ್. ಯಾವತ್ತು ತನಕ ಕೈ ಬಿಡುವುದಿಲ್ಲ. உலகத்துல மரிக்கிற வரைக்கும் ಈ கைவிடாதவர். ಲೋಕದಲ್ಲಿ ನಾವು ಸಾಯುವ ತನಕ ನಮ್ಮನ್ನು ಕೈ ಬಿಡುವುದಿಲ್ಲ. ஹல்லேலூயா. ಹಲ್ಲೆಲೂಯಾ. ஹல்லேலூயா. ಹಲ್ಲೆಲೂಯಾ. ஹல்லேலூயா. ಹಲ್ಲೆಲೂಯಾ. அந்த தேவன் நம்மோடு இருக்கிறார். ಆ ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ஹல்லேலூயா. ஹல்லேலூயா. ಹಲ್ಲೆಲೂಯಾ. Thank you, Lord. அந்த தேவன் நம்மோடு இருக்கிறார். ಆ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ரெண்டு காரியத்தை நாம் தியானிக்க போறோம். 2 ವಿಷಯವನ್ನು ನಾವು ಧ್ಯಾನಿಸೋಣ. யாரெல்லாம் தேவன் கைவிடுவதில்லை? ಯಾರನ್ನು ದೇವರು ಕೈ ಬಿಡುವುದಿಲ್ಲ. சங்கீதம் 9:10 சொல்லுகிறது, அவரை தேடுகிறவர்களை கைவிடுகிறதில்லை. ಆಮೇನ್. 9ನೇ ಕೀರ್ತನೆ 10ನೇ ವಾಕ್ಯದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಆತನನ್ನು ಹುಡುಕುವವನನ್ನು ಕೈ ಬಿಡುವುದಿಲ್ಲ. புதிய ஏற்பாட்டில் வாசிக்கும் போது மத்தேயுல ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಮತ್ತಾಯನ ಸುವಾರ್ತೆ ஒரு குருடன் கூப்பிடுகிறான். ಆಮೇನ್. ಒಂದು ಕುರುಡನು ಈ ರೀತಿಯಲ್ಲಿ ಆಮೇನ್ ಕೂಗಾಡುತ್ತಾ ಇದ್ದಾನೆ, தாவீதின் குமாரன் எனக்கு இறங்கும். ಆಮೇನ್. ದಾವೀದನ ಕುಮಾರನೇ ನನ್ನ ಮೇಲೆ ಕರುಣೆಯನ್ನು ತೋರಿಸು. உங்க மேல நான் நம்பிக்கையா இருக்கிறேன், எனக்கு விடுதலை கொடு. ಹಾಗಾಗಿದ್ರೆ ಆತನೊಂದಿಗೆ ನಂಬಿಕೆ ಇದೆ, ನನಗೆ ಬಿಡುಗಡೆ ಸಿಗುತ್ತದೆ ಅಂತ உடனே ஏசப்பா விடுதலை கொடுக்கிறார். ತಕ್ಷಣ ಯೇಸು ಕರ್ತನ ಆತನಿಗೆ ಬಿಡುಗಡೆಯನ್ನು ಕೊಡುತ್ತಾ ಇದ್ದಾನೆ. மத்தேயு 15ஆம் அதிகாரத்திலே வாசிக்கும் போது ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು, கானானிய ஸ்திரீ ஏசப்பா பார்த்து ಒಂದು ಬಿಡುಗಡೆಗಾಗಿ ಯೇಸುವನ್ನು ನೋಡಿ ನಿರೀಕ್ಷೆಯಿಂದ ಕಾಯುತ್ತಾ யார் ಇದ್ದಾಳೆ. இந்த கானானிய ஸ்திரீ? ಯಾರಾಗಿದೆ ಈ ಕಾನಾನ್ಯ ಸ್ತ್ರೀಯು? அவள் யூதர் அல்ல.
ಅವಳು ಯೂದನ அப்படின்னு நம்முடைய பாஷையில சொல்ல போனா ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ அவள் ஒரு கிறிஸ்டியன் இல்ல, ಅವಳೊಂದು ಕ್ರೈಸ್ತವಳಲ್ಲ, ஒரு கிறிஸ்டியன் இல்லாத ஒரு சகோதரி. ಆಮೇನ್, ಒಂದು ಕ್ರೈಸ್ತವರಲ್ಲದೆ ಇರುವ ಒಂದು ಸಹೋದರಿ. தாவீதின் குமாரனை என் மகளுக்கு இறங்குன்னு சொல்லும்போது ಆಮೇನ್, ದಾವೀದ ಕುಮಾರನೇ ನನ್ನ ಮಗಳ ಮೇಲೆ ಇಳಿದು ಬಾ ಎಂದು ಹೇಳುವಾಗ அவர் விடுதலை கொடுக்கிறார். ಆತನು ಬಿಡುಗಡೆಯನ್ನು ಕೊಡುತ್ತಾ ಇದ್ದಾನೆ. இதுதான் இயேசப்பா. ಇದಾಗಿದೆ ಯೇಸು ಕರ್ತನು. அவர் கிறிஸ்தவர்களுக்கு ಮಾತ್ರ விடுதலை கொடுக்கிறவர் அல்ல, ಆತನು ಕ್ರೈಸ್ತವರಿಗೆ ಮಾತ್ರ ಬಿಡುಗಡೆಯನ್ನು ಕೊಡುವವನಲ್ಲ. மனிதனா பிறந்த ಯಾರು இயேசப்பா கூடும்போது விடுதலை கொடுக்கிறார். ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟು ಬಂದಿರುವ ಯಾರಿಗಾದ್ರೂ ಯೇಸು ಕರ್ತನು ಬಿಡುಗಡೆಯನ್ನು ಕೊಡುತ್ತಾನೆ. ஹalleluya, ಹಲ್ಲೆಲೂಯಾ, ஹalleluya, ಹಲ್ಲೆಲೂಯಾ, ஹalleluya, ಹಲ್ಲೆಲೂಯಾ, ஹalleluya. ಹಲ್ಲೆಲೂಯಾ. அவர் அவர்களை கைவிடுவதில்லை. ಆತನು ಅವರನ್ನು ಕೈ ಬಿಡುವುದಿಲ್ಲ. 1 சாமுவேல் 1ஆம் அதிகாரத்துக்கு பார்க்கலாம். 1 ಸಾಮುವೇಲನ ಪುಸ್ತಕ 1ನೇ ಅಧ್ಯಾಯದಲ್ಲಿ ಈ ರೀತಿ ನೋಡಬಹುದು. அதிலே ஒரு குடும்பத்தை எழுதப்பட்டிருக்கு. ಅಲ್ಲಿ ಒಂದು ಕುಟುಂಬದ ಕುರಿತು ಬರೆಯಲ್ಪಟ್ಟಿದೆ. எல்கானா, ಎಲ್ಕಾನ, அன்னாள், ಹನ್ನಾಲ್, பெனினாள், ಆಮೇಲೆ ಪೆನಿನಾಲ್. இந்த 3 பேர் சேர்ந்த ஒரு குடும்பம். ಆಮೇಲೆ ಈ 3 ಜನ ಸೇರಿದ ಒಂದು ಕುಟುಂಬ. அன்னாளுக்கு குழந்தை இல்ல, ಆಮೇಲೆ ಹನ್ನಾಲಿಗೆ ಆಮೇಲೆ ಮಕ್ಕಳಿಲ್ಲ. ஆனா பெனினாளுக்கு குழந்தை ಅದೇ இருந்துச்சு. ಪೆನಿನಾಲಿಗೆ ಆಮೇಲೆ ಮಕ್ಕಳಿದೆ. இந்த பெனினாள் அன்னாளை துக்கப்படுத்திக் கொண்டே ಈ இருந்தாள். ಪೆನಿನಾಲ್ ಯಾವಾಗ ನೋಡಿದ್ರು ಹನ್ನಾಲನ್ನು ಆಮೇಲೆ ದುಃಖಪಡಿಸುತ್ತಾಳೆ. குழந்தை இல்லாத ஒரு பெண்மணியை பார்த்து துக்கப்படுத்திட்டே இருந்தா. ಆಮೇಲೆ ಮಗು ಇಲ್ಲದೆ ಇರುವ ಒಂದು ಸ್ತ್ರೀಯನ್ನು ನೋಡಿ ಯಾವಾಗಲೂ ಅವಳಿಗೆ ದುಃಖದ ಮಾತುಗಳನ್ನು ಹೇಳುತ್ತಾಳೆ. ದೇವರ ವಾಕ್ಯವು ಹೇಳುತ್ತಾ ಇದೆ, அன்னாளுடைய இருதயம் துக்கத்தால் நிறைந்திருந்தது. ಆಮೇಲೆ ಹನ್ನಾಲ ಹೃದಯವು ದುಃಖದಿಂದ ತುಂಬಲ್ಪಟ್ಟಿತು. அன்னாளுடைய இருதயம் துக்கத்தால் நிறைந்திருந்தது. ಆಮೇಲೆ ಹನ್ನಾಲ ಹೃದಯವು ದುಃಖದಿಂದ ತುಂಬಲ್ಪಟ್ಟಿತು. ಫಸ್ಟ್ ವರ್ಷ ಯೆರೂಸಲೇಮಿಗೆ வருகிறாள். ಆಮೇಲೆ ಮೊದಲನೇ ಸಾರಿ ಜೆರುಸಲೇಮ್ ಬರ್ತಾ ಇದ್ದಾಳೆ. ದೇವರನ್ನು ನೋಕಿ ಜಪಿக்கிறாள். ಆಮೇಲೆ ದೇವರನ್ನು ನೋಡಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಅದ್ಭುತ ಮರಲ್ಲ. ಆಮೇಲೆ ದೇವರ ಕ್ರಿಯೆಗಳನ್ನು ನೋಡಿಲ್ಲ. ಎರಡನೇ ವರ್ಷ நடக்கல, ಏನು ನಡೆಯಲಿಲ್ಲ. பல வருஷம் ಅನೇಕ ವರ್ಷಗಳು நடக்கல, ಏನು ನಡೆಯಲಿಲ್ಲ. அவளுக்குள்ள துக்கம், ಅವಳ ಒಳಗಡೆ ಒಂದು ದುಃಖ, இருதயத்துக்குள்ள வேதனை, ಹೃದಯದ ಒಳಗಡೆ ನೋವು. அவளுடைய சத்தத்தை கேட்டு இருதயத்துக்குள்ள துக்கமா இருந்தா. ಆಮೇಲೆ ಆ ಪೆನಿಯಾಳ ಶಬ್ದವನ್ನು ಕೇಳಿ ಅವಳ ಹೃದಯದಲ್ಲಿ ಇರುವ ನೋವು ಹೆಚ್ಚಾಗುತ್ತಾ ಇದೆ. நம்முடைய வாழ்க்கையில துக்கம் வர வர கண்ணீர் வரும். ಆಮೇಲೆ ನಮ್ಮ ಹೃದಯದಲ್ಲಿ ಆಮೇಲೆ ದುಃಖ ಬರುವಾಗ ನಮ್ಮ ಕಣ್ಣಿಂದ ಕಣ್ಣೀರು ಬರುತ್ತದೆ. துக்கம் அதிகரிக்க அதிகரிக்க நம்ம ಫೀಲಿಂಗ್ಸ್ல அந்த வேதனை வரும். ಆಮೇಲೆ ನಮ್ಮ ದುಃಖವು ಹೆಚ್ಚಾಗುತ್ತಾ ಆಮೇಲೆ ನಮಗೆ ಆ ನೋವು ಉಂಟಾಗುತ್ತದೆ. அவள் துக்கத்தோடு கண்ணீரோடு வாழ்ந்துட்டு இருந்தா. ಆಮೇಲೆ ಅವಳು ದುಃಖದಿಂದ ಕಣ್ಣೀರಿಂದ ಜೀವನವನ್ನು ಮುಂದುವರಿತಾ ಇದ್ದಳು. ஒரு நாள் ஒரு வருஷோட குடும்பமா எருசலேமுக்கு வரும்போது ಯೆರೂಸಲೇಮಿಗೆ ಬರುವಾಗ அவள் கண்ணீரோடு தேவனை பார்த்து ஜெபம் பண்ணினாள். ಅವಳು ಕಣ್ಣೀರಿಂದ ದೇವರ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದಳು. அதே வருஷத்துல தேவன் அவளுக்கு ஒரு கற்பத்தை கனியை கொடுத்தார். ಅದೇ ವರ್ಷದಲ್ಲಿ ದೇವರು ಅವಳಿಗೆ ಒಂದು ಮಗುವನ್ನು ಕೊಟ್ಟನು. அவள் சொல்றா, என்னுடைய இருதயம் துக்கத்தால் நிறைந்திருந்தது. ಆಮೇಲೆ ಅವಳು ಈ ರೀತಿಯಲ್ಲಿ ಹೇಳುತ್ತಾ ಇದ್ದಾಳೆ, ನನ್ನ ಹೃದಯವು ದುಃಖದಿಂದ ತುಂಬಲ್ಪಟ್ಟಿತು. என் இருதயம் சஞ்சலத்தால் நிறைந்திருந்தது. ನನ್ನ ಹೃದಯವು ದುಃಖದಿಂದ ತುಂಬಲ್ಪಟ್ಟಿತು. சத்துரு துக்கம் நிறைந்த வார்த்தைகளை பேசினான். ಆಮೇಲೆ ಸೈತಾನು ದುಃಖದ ಆಮೇಲೆ ಮಾತುಗಳನ್ನು ಮಾತನಾಡುತ್ತಾನೆ. தெருவுல நடக்க முடியல. ಆಮೇಲೆ ನಮಗೆ ಬೀದಿಲಿ ನಡೆಯಕ್ಕೆ ಸಾಧ್ಯವಾಗ್ತಾ ಇಲ್ಲ. வீட்டுக்குள்ள இருக்க முடியல. ಮನೆ ಒಳಗಡೆ ಕೂರಲು ಸಾಧ್ಯವಾಗ್ತಾ ಇಲ್ಲ. நான் வாழணுமா? அவமானம். ನಾನು ಎಲ್ಲಿ ಹೋದ್ರು ನನ್ನನ್ನು ನಾಚಿಕೆಗೆ ಒಳಪಡಿಸುತ್ತಾ ಇದ್ದಾರೆ. ஒதுக்கப்படுகிற ಎಲ್ಲಿ ಹೋದ್ರು ನನ್ನನ್ನು ದೂರಪಡಿಸುತ್ತಾ ಇದ್ದಾರೆ. ಯೇಸಪ್ಪ ஒரு தேவன் ஒரு நாள் அவளுடைய ஜெபத்தை கேட்டு பதில் கொடுத்தார். ಆದ್ರೆ ಯೇಸು ಕರ್ತನು ಒಂದು ದಿನ ಅವಳ ಪ್ರಾರ್ಥನೆಯನ್ನು ಕೇಳಿ ಅವಳಿಗೆ ಸದುತ್ತರವನ್ನು ಕೊಟ್ಟನು. ಸಾಮುವೇಲೇ கொடுத்தார். ಆಮೇಲೆ ಆತನಿಗೆ ಸಾಮುವೇಲನ್ನು ಕೊಟ್ಟರು. ಯಾರು அந்த ಸಾಮುವೇಲ್ தெரியுமா? ಯಾರಾಗಿದೆ ಈ ಸಾಮುವೇಲು? ಅವನು ஒரு தீர்க்கதரிசி. ಆತನು ಒಂದು ಪ್ರವಾದಿ. இந்த இஸ்ரவேலிலே முதலாவது ರಾಜಾவை ಅಭಿಷೇಕ ಮಾಡಿನವ. ಆಮೇಲೆ ಇಸ್ರಾಯೇಲ್ ದೇಶದಲ್ಲಿ ಮೊದಲನೇ ರಾಜನನ್ನು ಅಭಿಷೇಕ ಮಾಡಿರೋನು. ಆತನು ದೇವರ ಆಮೇಲೆ ಸೇವಕನು. சொல்லிக்கிட்டே போலாம். ಈ ರೀತಿಯಲ್ಲಿ ಅನೇಕ ವಿಷಯ ಆತನ ಕುರಿತು ಹೇಳಬಹುದು. ಆಮೇಲೆ ಸಾಮುವೇಲನ್ನು ದೇವರು ಆತನಿಗೆ ಕೊಟ್ಟನು. ಆಂಡவர் என்னோடு தெளிவா பேசின ஒரு வார்த்தை உண்டு. ದೇವರು ನನ್ನ ಬಳಿಯಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿರೋ ಒಂದು ಮಾತಿದೆ. இந்த இடத்துல நீங்க இருப்பீங்க. ಈ ದೇಶದಲ್ಲಿ ನೀವು ಇರ್ತೀರಾ. Here you are there. ಆಮೇಲೆ ಇಲ್ಲಿ ನೀವು ಇರುವಾಗ இந்த இடத்துல தேவன் உங்களோடு பேசுகிற ஒரு வார்த்தை. ಆಮೇಲೆ ಇವಾಗ ಈ ಕೂತಿರುವಾಗ ದೇವರು ನಿಮ್ಮ ಬಳಿಯಲ್ಲಿ ಹೇಳುವ ಒಂದು ಮಾತು. ಆವಿಕುರಿಯ வாழ்க்கையில எழும்ப முடியல. ಆಮೇಲೆ ನಿಮಗೆ ಆಮೇಲೆ ನಿಮ್ಮ ಸ್ಪಿರಿಚುವಲ್ ಲೈಫ್ ಅಲ್ಲಿ ಎದ್ದೊಳಕ್ಕೆ ಸಾಧ್ಯವಾಗ್ತಾ ಇಲ್ಲ. ஊழியம் செய்கிறேன். ನಾನು ಸೇವೆಯನ್ನು ಮಾಡ್ತಾ ಇದ್ದೀನಿ. ಆತ್ಮಮಕ್ಕಳ பார்க்க முடியல. ಆದ್ರೆ ದೇವರ ಜನರು ಸಭೆಗೆ ಸೇರುತ್ತಾ ಇಲ್ಲ. ನಾನು ஊழியம் செய்கிறேன். ನಾನು ಸೇವೆಯನ್ನು ಮಾಡ್ತಾ ಇದ್ದೀನಿ. ಪ್ರಸನ್ನತೆ ಅನುಭವಿக்க முடியல. ಆದ್ರೆ ದೇವರ ಪ್ರಸನ್ನತೆ ಸಾಧ್ಯವಾಗುತ್ತಾ ಇಲ್ಲ. ಆಮೇಲೆ ಪಕ್ಕದಲ್ಲಿ ಇರುವವರು ಎಲ್ಲರೂ ಹೇಳ್ತಾ ಇದ್ದಾರೆ, ಓ ಇವನೆಲ್ಲ ಸೇವೆ ಮಾಡಿ ಏನ್ ಮಾಡಬಹುದು, ಓ ಇವನೆಲ್ಲ ಚರ್ಚಿಗೆ ಹೋಗಿ ಏನ್ ಉಪಯೋಗ. ಈ ಮಾತುಗಳನ್ನು ಕೇಳಿ 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 ಹೃದಯದ ಒಳಗಡೆ ದುಃಖವು, ಹೃದಯದ ಒಳಗಡೆ ನೋವು, ಆಮೇಲೆ ಹೃದಯದ ಒಳಗಡೆ ದುಃಖವು,
ಆಮೇಲೆ ಸೇವೆಯನ್ನು ಬಿಡಬಹುದಾ? ஏசப்பாக்காக வாழ்வதை விட்டுலாமா? ಆಮೇಲೆ ಯೇಸು ಕರ್ತನಿಗೋಸ್ಕರ ಜೀವನವನ್ನು ಮಾಡೋದು ನಿಲ್ಲಿಸೋಣ? அவமானம் நிறைந்த ஒரு வாழ்க்கை. ಆಮೇಲೆ ನಾಚಿಕೆಗೆ ಒಳಪಟ್ಟಿರುವ ಒಂದು ಜೀವಿತ. ஏசப்பாக்காக வாழும்போது இருதயத்துல சந்தோஷம் வரணுமே. ಆಮೇಲೆ ಯೇಸು ಕರ್ತನಿಗೋಸ್ಕರ ಜೀವನವನ್ನು ಮಾಡುವಾಗ ನನ್ನ ಹೃದಯದ ಒಳಗಡೆ ಸಂತೋಷ ಬರಬೇಕಲ್ವಾ? ஆனா நம்முடைய இருதயத்துல துக்கம் இருக்குது. ಆದ್ರೆ ನನ್ನ ಹೃದಯದ ಒಳಗಡೆ ದುಃಖದಿಂದ ತುಂಬಲ್ಪಟ್ಟಿದೆ. அந்த துக்கம் எதுக்கு தெரியுமா? ಆ ದುಃಖವು ಏನಕ್ಕೋಸ್ಕರ? சாமுவேலை பெற்றெடுப்பதற்கு. ಯಾಕಂದ್ರೆ ನಿನಗೆ ಒಂದು ಸಾಮುವೇಲನ್ನು ಕೊಡಕ್ಕಾಗಿ. ஏன் தெரியுமா? ಯಾಕೆ? உங்க ஊழியக்காರನ எழுப்புவதற்கு. ನಿನ್ನನ್ನು ದೇವರ ಸೇವಕನಾಗಿ ಮೇಲಕ್ಕೆ ಎತ್ತಲು, ಅಭಿಷೇಕத்தினால் ನಿರಪ್ಪುವುದಕ್ಕೆ. ಅಭಿಷೇಕದಿಂದ ನಿನ್ನನ್ನು ತುಂಬಿಸಲು, வல்லமையினால் நிரப்புவதற்கு. ಮಹಿಮೆಯಿಂದ ನಿನ್ನನ್ನು ತುಂಬಿಸಲು. எந்த ஜனங்களை பார்த்து சொன்னார்களோ, ಯಾವ ಜನವು ನಿನ್ನನ್ನು ನೋಡಿ ಹೇಳಿದರೋ அவர்கள் வந்து சொல்லுவார்கள், ಅವರು ಇವಾಗ ಬಂದು ಹೇಳ್ತಾರೆ, எனக்கு prayer பண்ணுங்க, ನನಗೋಸ್ಕರ ಪ್ರಾರ್ಥನೆಯನ್ನು ಮಾಡಿರಿ. ஜெபம் பண்ணுங்க. ನನ್ನ ಕಾರಣ ದೇವರು ನಿರೂಪಿಸ ಹೋಗಿದ್ದಾರೆ. ಆಮೇಲೆ ಜನರ ಮಧ್ಯದಲ್ಲಿ ಒಂದು ಸೇವಕನಾಗಿ ದೇವರ ಮನುಷ್ಯನಾಗಿ ಆಮೇಲೆ ಮೇಲಕ್ಕೆ ಎತ್ತುತ್ತಾನೆ. ஹalleluya. Hallelujah. அவர்கள் மட்டும் அப்படியே கையை உயர்த்துங்க பார்க்கலாம். ಆಮೇನ್ only those raise your hand. ಆಮೇನ್ ಆ ರೀತಿಯಲ್ಲಿ